ಅನ್ಯಥಾಖ್ಯಾತಿ ಅಂದರೆ ಅನ್ಯಥಾ ಪರಿಣತ ವಸ್ತು ವಿಷಯಕ ಜ್ಞಾನಂ ಅನ್ಯಥಾಖ್ಯಾತಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಯಾವ ಜ್ಞಾನದಲ್ಲಿ ಒಂದು ವಸ್ತುವು ಅನ್ಯಥಾ ಪರಿಣತವಾಗಿ ವಿಷಯವಾಗಿರುತ್ತೋ ಆ ಜ್ಞಾನವನ್ನೇ ಅನ್ಯಥಾಖ್ಯಾತಿ ಅಂತ ಹೇಳ್ತಾರೆ. ಏಕತ್ರ ಸಮನ್ವಯ ಮಾಡೋದು ಅಂತಾದರೆ ಶುಕ್ತಿಯನ್ನು ನೋಡಿದಾಗ ಇದಂ ಫಲಿತಂ ಎಂಬ ಜ್ಞಾನ ಬರುತ್ತೆ. ಈ ಜ್ಞಾನದಲ್ಲಿ ಶುಕ್ತಿಯು ರಜತಾತ್ಮನ ಪರಿಣಮಿಸಿ ವಿಷಯವಾಗಿದೆ. ಹಾಗಾಗಿ ಅನ್ಯಥಾ ಪರಿಣತ ವಸ್ತು ವಿಷಯಕ ಜ್ಞಾನವೆಂದರೆ ಇದಂ ಫಲಿತಂ ಎಂಬ ಜ್ಞಾನ, ಅದು ಭ್ರಾಂತಿ ಅಂತೇಳಿ ಪರಿಣಾಮವಾದಿಗಳಾದ ಭಾಸ್ಕರಾಚಾರ್ಯರ ಅಭಿಪ್ರಾಯ. ಇದನ್ನ ಪ್ರಾಭಾಕರರು ಖಂಡಿಸುತ್ತಾರೆ. ಅನ್ಯಥಾ ಪರಿಣತ ವಸ್ತು ವಿಷಯಕ ಜ್ಞಾನಂ ಅನ್ಯಥಾಖ್ಯಾತಿ ಅಂತ ನೀವು ಹೇಳೋದಾದರೆ ಅಯಂ ಘಟಃ ಅಯಂ ಪಟಃ ಎಂಬ ಯಥಾರ್ಥ ಜ್ಞಾನವು ಅಯಥಾರ್ಥ ಜ್ಞಾನವಾಗಬೇಕಾಗುತ್ತೆ ಅಂತ. ಯಾಕೆ ಅಂತಂದ್ರೆ ಅಯಂ ಘಟಃ ಎಂಬ ಜ್ಞಾನದಲ್ಲಿಯೂ ಕೂಡ ಪಟ ಮೃತ್ತು ಘಟಾತ್ಮನ ಪರಿಣತವಾಗಿ ವಿಷಯವಾಗಿದೆ. ಹಾಗಾಗಿ ಅನ್ಯಥಾ ಪರಿಣತ ವಸ್ತು ವಿಷಯಕ ಜ್ಞಾನವೆಂದರೆ ಅಯಂ ಘಟಃ ಅಯಂ ಪಟಃ ಎಂಬ ಇತ್ಯಾದಿ ಜ್ಞಾನಗಳು. ತಥಾಚ ಅವುಗಳು ಕೂಡ ಭ್ರಮೆಯಾಗುವಂತಹ ಪ್ರಸಂಗ ಬರುತ್ತೆ. ಹಾಗಾಗಿ ಅನ್ಯಥಾ ಪರಿಣತ ವಸ್ತು ವಿಷಯಕ ಜ್ಞಾನ ಅನ್ಯಥಾಖ್ಯಾತಿ ಅಂತ ಹೇಳಬಾರದು ಅಂತ. ಇನ್ನು ಅಷ್ಟೇ ಅಲ್ಲ, ಶುಕ್ತಿಯು ರಜತ ರೂಪೇಣ ಪರಿಣಮಿಸುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಪರಿಣಾಮಕ್ಕೆ ಕಾರಣ ಇದೆ ಅಂತ ಹೇಳ್ತೀರೋ, ಕಾರಣ ಇಲ್ಲ ಅಂತ ಹೇಳ್ತೀರೋ? ನಕಾಮದ ಕಾರಣ ಅಂದ್ರೆ ನಿಷ್ಕಾರಣಕವಾಗಿ ಶುಕ್ತಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ಹೇಳಿದ್ರೆ ಕಾದಾಚಿತ್ವತ್ವ ಅನುಪಪತ್ತೆ ಇದೆ ಅಂತ. ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಇದಂ ರಜತಂ ಎಂಬ ಭ್ರಮೆ ಬರೋದು ನಮಗೆ ಲೋಕದಲ್ಲಿ ಕಂಡಿದೆ. ನಿಷ್ಕಾರಣಕವಾಗಿ ಶುಕ್ತಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ನೀವು ಹೇಳಿಬಿಟ್ರೆ ಯಾವಾಗಲೂ ಕೂಡ ಇದಂ ರಜತಂ ಎಂಬ ಭ್ರಮೆ ಬರಬೇಕಾಗುತ್ತೆ. ಅರ್ಥಾತ್ ಕಾದಾಚಿತ್ವತ್ವ ಅನ್ನೋದು ಕೂಡದೆ ಹೋಗಬೇಕಾಗುತ್ತೆ. ಹಾಗಾಗಿ ನಿಷ್ಕಾರಣಕವಾಗಿ ಶುಕ್ತಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ಯಾವುದೋ ಒಂದು ಕಾರಣವನ್ನ ಹೇಳಬೇಕು. ಅಲ್ಲಿ ಕಾರಣ ಯಾವುದು ಎಂಬುದಾಗಿ 3 ವಿಕಲ್ಪಗಳನ್ನ ಪರಿಮಾಣಕಾರರು ತೋರಿಸ್ತಾರೆ. ರಜತ ರೂಪ ಪರಿಣಾಮಕ್ಕೆ ಕರ್ಣದೋಷವನ್ನ ಕಾರಣ ಅಂತ ಹೇಳ್ತೀರೋ, ದುಷ್ಟಕರಣ ಸಂಸರ್ಗವನ್ನ ಕಾರಣ ಅಂತ ಹೇಳ್ತೀರೋ, ಅಥವಾ ದುಷ್ಟಕರಣ ಸಂಸರ್ಗಜನ್ಯ ಜ್ಞಾನವನ್ನ ಕಾರಣ ಅಂತ ಹೇಳ್ತೀರೋ ಅಂತ 3 ವಿಕಲ್ಪ. ಕರ್ಣದೋಷವನ್ನ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಕಾರ್ಯ ಮತ್ತು ಕಾರಣಗಳಿಗೆ ಸಾಮಾನಾಧಿಕರಣ ಇರಬೇಕು. ಅರ್ಥಾತ್ ಕಾರ್ಯಾಧಿಕರಣ ವೃತ್ತಿಯಾದದ್ದನ್ನೇ ಆ ಕಾರ್ಯವನ್ನು ಕುರಿತು ಕಾರಣ ಅಂತ ಹೇಳಬೇಕು. ಪ್ರಕೃತ ರಜತ ರೂಪವಾದ ಕಾರ್ಯವಾದಂತಹ ರಜತ ರೂಪ ಪರಿಣಾಮ ಶುಕ್ತಿನಿಷ್ಠವಾಗಿದೆ. ಕಾರಣವಾದಂತಹ ಕರ್ಣದೋಷ ಇಂದ್ರಿಯ ಸಂಬಂಧಿಯಾಗಿದೆ. ಹಾಗಾಗಿ ಕಾರ್ಯಾಧಿಕರಣ ಅವೃತ್ತಿಯಾಯಿತು ಕರ್ಣದೋಷ, ಅದನ್ನ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಒಂದು ವೇಳೆ ಕಾರ್ಯಾಧಿಕರಣ ಅವೃತ್ತಿಯಾದದ್ದನ್ನು ಕಾರಣ ಅಂತ ನೀವು ಹೇಳೋದಾದರೆ ಶುಕ್ತಿಯು ಹೇಗೆ ರಜತಾತ್ಮನ ಪರಿಣಮಿಸುತ್ತೋ ಹಾಗೆ ಸಕಲ ಪದಾರ್ಥಗಳು ಕೂಡ ರಜತಾತ್ಮನ ಪರಿಣಮಿಸಲಿ ಎಂಬ ಅವೃತ್ತಿ ಬರುತ್ತೆ. ಹಾಗಾಗಿ ಕಾರ್ಯಾಧಿಕರಣ ಅವೃತ್ತಿಯಾದ ಕರ್ಣದೋಷವನ್ನ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಸರಿ, ಕರ್ಣದೋಷ ಕಾರಣ ಅಂತ ಹೇಳೋದಿಲ್ಲ, ದುಷ್ಟಕರಣ ಸಂಸರ್ಗ ಕಾರಣ ಅಂತ ಹೇಳ್ತೇವೆ. ದುಷ್ಟಕರಣ ಸಂಸರ್ಗವಾದ ಕಾರ್ಯಾಧಿಕರಣ ವೃತ್ತಿಯಾಗಿದೆ. ಹಾಗಾಗಿ ಆ ಕಾರ್ಯವನ್ನು ಕುರಿತು ಮಾತ್ರ ಅದು ಕಾರಣ. ತಥಾಚ ಸಕಲ ಪದಾರ್ಥಗಳು ರಜತಾತ್ಮನ ಪರಿಣಾಮ ಹೊಂದಲಿ ಎಂಬ ಆಪತ್ತಿ ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಈ ಪಕ್ಷದಲ್ಲಿ ಬೇರೆ ದೋಷಗಳನ್ನು ಹೇಳ್ತಾ ಇದ್ದಾರೆ. ನೋಡಿ, ಒಂದು ವಸ್ತುವು ಇನ್ನೊಂದು ವಸ್ತುವಾಗಿ ಪರಿಣಮಿಸಬೇಕಾದರೆ ಅದರಲ್ಲಿರುವ ಅಸಾಧಾರಣ ಧರ್ಮ ನಷ್ಟವಾಗಿ ಪರಿಣಮಿಸುತ್ತೆ ಅಥವಾ ನಷ್ಟವಾಗದೇನೋ ಪರಿಣಮಿಸುವುದು ಅದರಲ್ಲಿ ಕಂಡಿದೆ. ಉದಾಹರಣೆಗೆ ಕ್ಷೀರತ್ವವು ನಷ್ಟವಾಗಿ ಕ್ಷೀರವು ದತ್ಯಾತ್ಮನ ಪರಿಣಮಿಸುತ್ತೆ. ಸುವರ್ಣತ್ವವು ನಷ್ಟವಾಗದೇನೆ ಸುವರ್ಣವು ಆಭರಣಾಧ್ಯಾತ್ಮ ಘಟಕಾಧ್ಯಾತ್ಮನ ಪರಿಣಮಿಸುತ್ತೆ. ಈ ರೀತಿ 2 ವಿಧ ಪರಿಣಾಮಗಳು ನಮಗೆ ಕಂಡಿದ್ದರಿಂದ ನಾವು ಇಲ್ಲಿ ಪ್ರಶ್ನೆ ಮಾಡ್ತೇವೆ, ಕ್ಷೀರ ಶುಕ್ತಿತ್ವವು ನಷ್ಟವಾಗಿ ಶುಕ್ತಿಯು ರಜತಾತ್ಮನ ಪರಿಣಮಿಸಿದೆ ಅಂತ ನೀವು ಹೇಳ್ತೀರೋ, ಅಥವಾ ಶುಕ್ತಿತ್ವವು ನಷ್ಟವಾಗದೇನೆ ಶುಕ್ತಿಯು ರಜತಾತ್ಮನ ಪರಿಣಮಿಸಿದೆ ಅಂತ ಹೇಳ್ತೀರೋ ಅಂತೇಳಿ 2 ವಿಕಲ್ಪ. ಇಲ್ಲಿ ಮೊದಲನೇ ಕಲ್ಪ ಸರಿಯಲ್ಲ. ಅಂದ್ರೆ ಶುಕ್ತಿತ್ವವು ನಷ್ಟವಾಗಿ ಶುಕ್ತಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ನೀವು ಹೇಳೋದಾದರೆ ಅಭ್ರಾಂತನಾದಂತಹ ಪುರುಷನಿಗೂ ಕೂಡ ಶುಕ್ತಿತ್ವದ ಜ್ಞಾನ ಬಾಳದೆ ಹೋಗಬೇಕಾಗುತ್ತೆ. ಯಾಕೆಂತಂದ್ರೆ ಶುಕ್ತಿತ್ವವು ನಷ್ಟವಾದ್ದರಿಂದ ಅಂತ. ಇನ್ನು ಶುಕ್ತಿತ್ವವು ನಷ್ಟವಾಗದೇನೆ ಶುಕ್ತಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ನೀವು ಹೇಳೋದಾದರೆ ಭ್ರಾಂತನಾದಂತಹ ಪುರುಷನಿಗೂ ಕೂಡ ಶುಕ್ತಿತ್ವದ ಜ್ಞಾನ ಬರದೇ ಹೋಗಬೇಕಾಗುತ್ತೆ. ಯಾಕೆಂದ್ರೆ ಶುಕ್ತಿತ್ವವು ನಷ್ಟವಾಗದೇ ಇರೋದ್ರಿಂದ. ಹಾಗಾಗಿ 2 ವಿಧವಾಗಿ ಪರಿಣಮಿಸುತ್ತೆ ಅಂತ 2 ವಿಧವಾಗಿಯೂ ಕೂಡ ಪರಿಣಮಿಸುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಮೊದಲನೇ ಪಕ್ಷದಲ್ಲೇ ಪುನಃ ದೋಷಗಳನ್ನು ಹೇಳ್ತಾ ಇದ್ದಾರೆ. ಶುಕ್ತಿತ್ವವು ನಷ್ಟವಾಗಿ ಶುಕ್ತಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ನೀವು ಹೇಳೋದಾದರೆ ಬಾಧೆಗೆ ನತತ್ವಾಯ ಅಂತ ಬಾಧಜ್ಞಾನದಲ್ಲಿ ಶುಕ್ತಿತ್ವವು ತೋರದೆ ಹೋಗಬೇಕಾಗುತ್ತೆ ಅಂತ. ಯಾಕೆಂದ್ರೆ ಶುಕ್ತಿತ್ವವು ನಷ್ಟವಾಗಿರೋದ್ರಿಂದ. ಇಲ್ಲ, ಶುಕ್ತಿತ್ವವು ನಷ್ಟವಾಗಿ ಶುಕ್ತಿಯು ಪರಿಣಮಿಸುತ್ತೆ ಅಂತ ಹೇಳ್ತೇವೆ. ಬಾಧಜ್ಞಾನದಲ್ಲಿ ಆದರೂ ಕೂಡ ಶುಕ್ತಿತ್ವ ತೋರುತ್ತೆ. ಅದು ಹೇಗೆ ಅಂತಂದ್ರೆ ಬಾಧಜ್ಞಾನ ಬರುವಾಗ
ಪಾದಜ್ಞಾನದಲ್ಲಿ ಶುದ್ಧಿತ್ವ ತೋರುತ್ತೆ ಅಂತ ನಾವು ಹೇಳ್ತೇವೆ ಅಂತಂದ್ರೆ ಅದಕ್ಕೆ ಈ ರೀತಿಯಾಗಿ ನೀವು ಹೇಳೋದಾದರೆ ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿಣಮಿಸಬೇಕಂತಂದರೆ ಕರ್ಣದೋಷವನ್ನ ಕಾರಣ ಅಂತ ಹೇಳಿದ್ದೀರಿ. ಪಾದಜ್ಞಾನ ಬರುವಾಗ ಕರ್ಣದೋಷ ರೂಪ ಕಾರಣವೇ ಇರುವುದಿಲ್ಲ. ಹಾಗಾಗಿ ರಜತವು ಶ್ಯಾತ್ಮನ ಪರಿಣಮಿಸಿದೆ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ನೀವು ಪಾದಜ್ಞಾನ ಬರುವಾಗ ರಜತವು ಶುದ್ಧಾತ್ಮನ ಪರಿಣಮಿಸಿದೆ ಅಂತ ಹೇಳಿದರೆ ಬಾಧೋಪಿ ಪ್ರಮಾಣ ಸ್ಯಾತ್, ಪಾದಜ್ಞಾನವೂ ಕೂಡ ಭ್ರಮೆ ಆಗಬೇಕಾಗುತ್ತೆ. ಯಾಕೆಂದ್ರೆ ಅದು ಅನ್ಯತಾ ಪರಿಣತ ವಸ್ತು ವಿಷಯಕವಾದ್ದರಿಂದ. ಇನ್ನು ಅಷ್ಟೇ ಅಲ್ಲ, ಮೃತ್ಯು ಘಟಾತ್ಮನ ಪರಿಣಮಿಸಿದಾಗ ಅಯಂ ಘಟಃ ಎಂಬ ಜ್ಞಾನ ಎಲ್ಲರಿಗೂ ಬರುತ್ತೆ. ಅದರಂತೆ ಶುದ್ಧಿಯು ರಜತಾತ್ಮನ ಪರಿಣಮಿಸಿದಾಗ ಇದಂ ರಜತ ಎಂಬ ಜ್ಞಾನ ಎಲ್ಲರಿಗೂ ಬರಲಿ ಎಂಬ ಕೂಡ ಮೇಲೆ ಬರುತ್ತೆ ಅಂತ. ಯತ್ಕಣ ಪರಿಣತಂ ತದೇನೈವ ಕೃತ್ಯತೆ ಎಂಬುದಾಗಿ ನಿಯಮ. ಈ ನಿಯಮವನ್ನು ಇಟ್ಕೊಳ್ತೇವೆ ನಾವು. ಅಂದ್ರೆ ಶುಕ್ತಿಯು ಯತ್ಕರಣ ಪರಿಣತಂ, ಯಾವನ ದುಷ್ಟಕರಣದಿಂದ ರಜತಾತ್ಮನ ಪರಿಣತವಾಗಿದೆಯೋ ಆ ದುಷ್ಟಕರಣವುಳ್ಳಂತಹ ವ್ಯಕ್ತಿಗೆ ಮಾತ್ರ ಇದಂ ರಜತಂ ಎಂಬ ಜ್ಞಾನ ಬರುತ್ತೆ. ಹಾಗಾಗಿ ಎಲ್ಲರಿಗೂ ಇದಂ ರಜತಂ ಎಂಬ ಜ್ಞಾನ ಬರಲಿ ಎಂಬ ಆಪತ್ತಿಯನ್ನ ನೀವು ಮಾಡಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಈ ನಿಯಮವನ್ನ ಇಟ್ಟುಕೊಂಡು ನೀವು ಆ ರೀತಿ ಉಪಪಾದನೆ ಮಾಡೋದಾದರೆ, ಇದೇ ನಿಯಮವನ್ನ ಬಿಟ್ಟುಕೊಂಡು ಅಯಂತಹ ಎಂಬ ಜ್ಞಾನವು ಮಾತ್ರ ಬರಲಿ ಎಂಬ ಆಪತ್ತಿಯನ್ನು ನಾವು ಮಾಡಬಹುದು. ಹೇಗೆಂದ್ರೆ ನೋಡಿ, ಯತ್ಕರಣ ಪರಿಣತಂ ಅಂದ್ರೆ ಮೃತ್ಯು ಕುಲಾಲನ ದಂಡರೂಪ ಕರಣದಿಂದ ಘಟಾತ್ಮನ ಪರಿಣತವಾಗಿದೆ. ಹಾಗಾಗಿ ಕುಲಾಲನಿಗೆ ಮಾತ್ರ ಅಯಂ ಘಟಃ ಎಂಬ ಜ್ಞಾನ ಬರಲಿ ಎಂಬುದಾಗಿ ನಾವು ಕೂಡ ಆಪತ್ತಿಯನ್ನು ಮಾಡ್ತೇವೆ ಅಂತ. ಇಲ್ಲ, ಯತ್ಕರಣ ಪರಿಣತಂ ತದು ತೇನೇವ ಕೃತ್ಯತೆ ಎಂಬುವ ನಿಯಮಕ್ಕೆ ಒಂದು ನಮ್ಮಲ್ಲಿ ದೃಷ್ಟಾಂತವಿದೆ. ಹೇಗೆ ಅಂತಂದ್ರೆ, ಸುಖವು ಯಾವನ ಅಂತಃಕರಣ ಪರಿಣಾಮ ರೂಪವೋ ಆ ಸುಖವು ಆ ಸುಖದ ಅನುಭವ ಆ ವ್ಯಕ್ತಿಗೆ ಮಾತ್ರ ಬರುತ್ತೆ. ಅದರಂತೆ ಯಾವನ ದುಷ್ಟಕರಣದಿಂದ ಶುದ್ಧಿಯು ಪರಿಣತವಾಗಿದೆಯೋ ಆ ವ್ಯಕ್ತಿಗೆ ಮಾತ್ರ ಇದಂ ರಜತಂ ಎಂಬ ಜ್ಞಾನ ಬರುತ್ತೆ ಅಂತ ನಾವು ಹೇಳ್ತೇವೆ ಅಂತಂದ್ರೆ ಅದಕ್ಕಿಲ್ಲಿ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಸುಖಾಧಿಪತು ಇದು ಚೇತನ ವಾಕ್ಯಾಂತರತ್ವೇನ ವಿಶೇಷ. ನೋಡಿ, ಸುಖರೂಪ ಪರಿಣಾಮ ಏನಿದೆ ಅದು ಆಂತರ ಪರಿಣಾಮ. ಹಾಗಾಗಿ ಅದು ತತ್ತದ್ ವ್ಯಕ್ತಿ ಮಾತ್ರ ವೇದ್ಯ ಅಂತ ಹೇಳಬಹುದು. ಆದ್ರೆ ಪರಿಣಾಮ ಏನಿದೆ ಅದು ವಾಕ್ಯ ಪರಿಣಾಮ, ಅದು ತತ್ತದ್ ವ್ಯಕ್ತಿ ಮಾತ್ರ ವೇದ್ಯ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸುಖದಂತೆ ಇದು ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ವಾಕ್ಯ ಪರಿಣಾಮವಾದ ರಜತವು ತತ್ತದ್ ವ್ಯಕ್ತಿ ಮಾತ್ರ ವೇದ್ಯ ಅಂತ ನೀವು ಹೇಳೋದಾದರೆ ವಾಕ್ಯ ಪರಿಣಾಮವಾದಂತಹ ಹಠವೂ ಕೂಡ ತತ್ತದ್ ವ್ಯಕ್ತಿ ಮಾತ್ರ ವೇದ್ಯ ಎಂಬ ಹಿಂದೆ ಹೇಳಿದ ಆಪತ್ತಿ ಇದ್ದೇ ಇದೆ ಅಂತ. ಇನ್ನು ಅಷ್ಟೇ ಅಲ್ಲ, ದೋಷವಶಾತು ಶುಕ್ತಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ನೀವು ಹೇಳ್ತೀರಿ. ದೋಷವು ಅಪಗತವಾದಾಗ ಶುಕ್ತಿಯು ರಜತ ರೂಪೇಣ ಯಾಕೆ ಇರೋದಿಲ್ಲ ಎಂಬ ಪ್ರಶ್ನೆ ಬರುತ್ತೆ. ಅಂದ್ರೆ ಮೃತ್ಯು ಘಟಾತ್ಮನ ಪರಿಣಮಿಸುತ್ತೆ, ಆ ಮೃತ್ಯು ಘಟರೂಪೇಣನೇ ಇರುತ್ತೆ. ಅದರಂತೆ ಶುಕ್ತಿಯು ರಜತಾತ್ಮನ ಪರಿಣಮಿಸಿದಾಗ ಶುಕ್ತಿಯು ರಜತ ರೂಪೇಣನೇ ಇರಬೇಕು. ಆದ್ರೆ ಅದು ದೋಷವು ಅಪಗತವಾಗ ಅದು ರಜತ ರೂಪೇಣ ಯಾಕೆ ಇರೋದಿಲ್ಲ ಎಂಬ ಪ್ರಶ್ನೆಯೂ ಕೂಡ ನಿಮ್ಮ ಮೇಲೆ ಬರುತ್ತೆ ಅಂತ. ಇಲ್ಲ, ನಾವು ಇದಕ್ಕೆ ಸಮಾಧಾನವನ್ನು ಕೊಡ್ತೇವೆ. ನಿಮಿತ್ತ ಕಾರಣನಾಶ ಕಾರ್ಯನಾಶ ಅಂತ. ಅಂದ್ರೆ ಸಾವಿತ್ರ ತೇಜಸ್ಸಿನಿಂದ ಕಮಲ ಕುಟ್ಮಲದ ವಿಕಾಸವು ನಿವೃತ್ತವಾಗುತ್ತೆ. ಸಾವಿತ್ರ ತೇಜಸ್ಸು ಅಪಗಮವಾದಾಗ ಕಮಲ ಕುಟ್ಮಲ ವಿಕಾಸದ ನಿವೃತ್ತಿಯೂ ಆಗುತ್ತೆ. ಏವಚ್ಚ ನಿಮಿತ್ತ ಕಾರಣನಾಶ ಕಾರ್ಯನಾಶ ಅನ್ನೋದು ಲೋಕದಲ್ಲಿ ಕಂಡಿದೆ. ಅದರಂತೆ ಪ್ರಕೃತದಲ್ಲಿಯೂ ರಜತ ರೂಪ ಪರಿಣಾಮಕ್ಕೆ ನಿಮಿತ್ತ ಕಾರಣವಾದದ್ದು ಕರ್ಣದೋಷ. ಆ ನಿಮಿತ್ತ ಕಾರಣವಾದ ಕರ್ಣದೋಷವು ಅಪಗತವಾದಾಗ ತತ್ಕಾರ್ಯವಾದಂತಹ ರಜತ ರೂಪ ಪರಿಣಾಮವೂ ಕೂಡ ಅಪಗತವಾಗುತ್ತೆ. ಹಾಗಾಗಿ ದೋಷವು ಅಪಗತವಾದಾಗ ಶುದ್ಧಿಯು ರಜತ ರೂಪೇಣ ಇರೋದಿಲ್ಲ ಎಂಬುದಾಗಿ ನಾವು ಸಮಾಧಾನವನ್ನು ಕೊಡುತ್ತೇವೆ ಅಂತಂದ್ರೆ ಇದನ್ನ ಪ್ರಾಭಾಕರರು ಖಂಡಿಸುತ್ತಾರೆ. ನೋಡಿ, ನಿಮಿತ್ತ ಕಾರಣನಾಶ ಕಾರ್ಯನಾಶ ಅನ್ನೋದಕ್ಕೆ ನೀವೇನು ದೃಷ್ಟಾಂತವನ್ನಾಗಿ ಕೊಟ್ಟಿದ್ದೀರಿ ಅದು ಸರಿಯಲ್ಲ. ಅಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ, ವಿಕಾಸ ಅಂದರೆ ಏನು? ದಳದ ವಿಭಾಗವನ್ನೇ ವಿಕಾಸ ಅಂತ ಹೇಳ್ಬೋದು, ಅಥವಾ ದಳ ಸಂಯೋಗದ ಧ್ವಂಸವನ್ನ ವಿಕಾಸ ಅಂತ ಹೇಳ್ಬೋದು. ನೀವು ದಳ ವಿಭಾಗವನ್ನೇ ವಿಕಾಸ ಅಂತ ಹೇಳೋದಾದರೆ, ಅದೇ ದಳ ವಿಭಾಗವನ್ನೇ ವಿಕಾಸ ಅಂತ ಹೇಳೋದಾದರೆ ಅದು ಕ್ಷಣಿಕವಾದ್ದರಿಂದ ಸ್ವಾಭಾವಿಕವಾಗಿಯೇ ನಿವೃತ್ತವಾಗುತ್ತೆ. ಅರ್ಥಾತ್ ಸಾವಿತ್ರ ತೇಜಸ್ಸು ಇದ್ದಾಗಲೇ ನಿವೃತ್ತವಾಗುತ್ತೆ. ಹಾಗಾಗಿ ಸಾವಿತ್ರ ತೇಜಸ್ಸಿನ ಅಪಗಮದಿಂದಾಗಿ ವಿಕಾಸವು ನಿವೃತ್ತವಾಗಿದೆ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಧನ ಸಂಯೋಗದ ಧ್ವಂಸವನ್ನ ವಿಕಾಸ ಅಂತ ನೀವು ಹೇಳೋದಾದರೆ ಆ ಧ್ವಂಸವು ನಿತ್ಯವಾದ್ದರಿಂದ ಅದಕ್ಕೆ ನಿವೃತ್ತಿಯನ್ನೇ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಧನ ಸಂಯೋಗದ ಸಾವಿತ್ರ ತೇಜಸ್ಸಿನ ಅಪಗಮದಿಂದಾಗಿ ವಿಕಾಸ ನಿವೃತ್ತವಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಒಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ನಾವು ವಿಕಾಸವು ನಾಮ ಧನ ವಿಭಾಗವನ್ನು ವಿಕಾಸ ಅಂತ ಹೇಳೋದಿಲ್ಲ, ಕಿಂತು ಧನ ಸಂಯೋಗದ ಧ್ವಂಸವನ್ನು ವಿಕಾಸ ಅಂತ ಹೇಳೋದಿಲ್ಲ, ಕಿಂತು ಪೂರ್ವಧನ ಸಂಯೋಗ ಧ್ವಂಸ ವಿಶಿಷ್ಟ, ಭಾವಿಧನ ಸಂಯೋಗ ಪ್ರಾಗಭಾವ, ಈ ವಿಶಿಷ್ಟ ರೂಪವಾದದ್ದೇ ವಿಕಾಸ ಅಂತ ಹೇಳ್ತೇವೆ. ಪೂರ್ವಧನ ಸಂಯೋಗ ಧ್ವಂಸ ವಿಶಿಷ್ಟ, ಭಾವಿಧನ ಸಂಯೋಗ ಪ್ರಾಗಭಾವ ರೂಪವಾದಂತಹ
ವಿಶಿಷ್ಟದ ಉತ್ಪತ್ತಿ ಅನ್ನೋದು ಹೇಗೆ ಹೇಳ್ಬೋದು ಅಂತಂದ್ರೆ ವಿಶೇಷಸ್ಯ ಉತ್ಪತ್ತವು ವಿಶಿಷ್ಟಸ್ಯ ಉತ್ಪತ್ತಿ ಅಥವಾ ವಿಶೇಷಣಸ್ಯ ಉತ್ಪತ್ತವು ವಿಶಿಷ್ಟಸ್ಯ ಉತ್ಪತ್ತಿ ಅಂತ ಹೇಳ್ಬೋದು. ಇಲ್ಲಿ ಪ್ರಕೃತ ವಿಶೇಷ ಭಾವಿದಲ ಸಂಯೋಗ ಭಾಗಭಾವ ಅದು ಅನಾದಿ ಆದ್ದರಿಂದ ವಿಶೇಷಸ್ಯ ಉತ್ಪತ್ತವು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಪೂರ್ವದಲ ಸಂಯೋಗ ಧ್ವಂಸ ಅನ್ನೋ ವಿಶೇಷಣವು ಸಾಧಿ ಆದ್ದರಿಂದ ವಿಶೇಷಣಸ್ಯ ಉತ್ಪತ್ತವು ವಿಶಿಷ್ಟಸ್ಯ ಉತ್ಪತ್ತಿ ಅಂತ ಹೇಳ್ಬೋದು. ಯಾವಾಗ ಸೂರ್ಯನ ಸಾವಿತ್ರ ತೇಜಸ್ಸಿನಿಂದ ಪೂರ್ವದಲ ಸಂಯೋಗದ ಧ್ವಂಸವಾಗುತ್ತೆ, ಹಾಗಾಗಿ ವಿಶೇಷಣ ಉತ್ಪನ್ನ ತಥಾಚ ಪೂರ್ವದಲ ಸಂಯೋಗ ಧ್ವಂಸ ವಿಶಿಷ್ಟ ಭಾವಿದಲ ಸಂಯೋಗ ಪ್ರಾಗಭಾವ ರೂಪವಾದ ವಿಶಿಷ್ಟವು ಹುಟ್ಟುತ್ತೆ. ಏವಂತ ಈ ವಿಶಿಷ್ಟ ರೂಪವಾದ ವಿಕಾಸವು ಸಾವಿತ್ರ ತೇಜಸ್ಸಿನಿಂದ ಜನ್ಯ ಅಂತ ಹೇಳ್ತೇವೆ. ಇನ್ನು ಈ ವಿಶಿಷ್ಟಾಭಾವವೇ ವಿಕಾಸ ನಿವೃತ್ತಿ. ಈ ವಿಶಿಷ್ಟಾಭಾವವು ಕೂಡ ಸಾವಿತ್ರೋ ತೇಜಸ್ಸಿನ ಅಪಗಮದಿಂದ ಜನ್ಯವಾಗಿದೆ. ಹೇಗೆ ಅಂತಂದರೆ ಈ ವಿಶಿಷ್ಟದಲ್ಲಿ ವಿಶೇಷ ಯಾವುದು ಅಂತಂದ್ರೆ ಭಾವಿದಲ ಸಂಯೋಗ ಪ್ರಾಗಭಾವ. ಸಾವಿತ್ರ ತೇಜಸ್ಸು ಅಪಗತವಾದಾಗ ದಳಗಳು ಪುನಃ ಸಂಯುಕ್ತವಾಗುತ್ತೆ, ಅರ್ಥಾತ್ ಪುನಃ ಸಂಯೋಗ ರೂಪವಾದ ಮುಗುಲಿ ಭಾವ ಉಂಟಾಗುತ್ತೆ. ಹಾಗಾಗಿ ಸಾವಿತ್ರತೆ ಭಾವಿದಲ ಸಂಯೋಗ ಪ್ರಾಗಭಾವ ಅನ್ನೋದು ನಷ್ಟವಾಗುತ್ತೆ. ತಥಾಚ ಸಾವಿತ್ರ ತೇಜಸ್ಸಿನ ಅಪಗಮದಿಂದ ಪೂರ್ವದಲ ಸಂಯೋಗ ಧ್ವಂಸ ವಿಶಿಷ್ಟ ಭಾವಿದಲ ಸಂಯೋಗ ಪ್ರಾಗಭಾವ ಭಾವರೂಪವಾದಂತಹ ವಿಕಾಸದ ನಿವೃತ್ತಿ ಅನ್ನೋದು ಉಂಟಾಗುತ್ತೆ. ತಥಾಚ ನಿಮಿತ್ತ ಕಾರಣನಾಶ ಕಾರ್ಯನಾಶ ಅನ್ನೋದಕ್ಕೆ ಈ ರೀತಿ ನಾವು ದೃಷ್ಟಾಂತವನ್ನಾಗಿ ಏನು ಕೊಟ್ಟಿದ್ದೀವಿ ಅದು ಸರಿಯೇ ಅಂತೇಳಿ ಪುನಃ ಆಕ್ಷೇಪ ಬಂದರೆ ಅದಕ್ಕೆ ಪ್ರಾಮಾಣಿಕರು ಹೇಳ್ತಾ ಇದ್ದಾರೆ, ಪುನಃಸಂಯೋಗ ಲಕ್ಷಣ ಮುಕ್ಲಿ ಭಾವಸ್ತು ಶೀತಾದಿ ಮೋದನ ಜನ್ಯ ಏವ ಅಂತ. ಆ ದಳಗಳು ಪುನಃ ಸಂಯುಕ್ತವಾಗುವುದಕ್ಕೆ ಸಾವಿತ್ರ ತೇಜಸ್ಸಿನ ಅಪಗಮ ಕಾರಣ ಅಂತ ನೀವು ಹೇಳ್ತಾ ಇದ್ದೀವಿ. ಅಪಗಮ ಕಾರಣ ಅಲ್ಲಕ್ಕಿಂತ ಆ ದಳಗಳಿಗೆ ಶೀತಾದಿ ದ್ರವ್ಯದ ನೂತನ ಸಂಯೋಗವಾದಾಗ ಆ ದಳಗಳು ಪುನಃ ಸಂಯುಕ್ತವಾಗುತ್ತೆ. ಹಾಗಾಗಿ ನೂತನ ಸಂಯೋಗ ಅಂದ್ರೆ ಶಬ್ದಾಜನಕ ಸಂಯೋಗ. ಶೀತಾದಿ ಅಂತಂದ್ರೆ ಹಿಮ ಯುಕ್ತವಾದಂತಹ ಶೀತ ಸ್ಪರ್ಶಯುಕ್ತವಾದಂತಹ ದ್ರವ್ಯ ಅರ್ಥಾತ್ ವಾಯು ಅಂತ ಇಟ್ಕೊಳ್ಬಹುದು ಅಂತ ಪ್ರಕೃತ. ಹಾಗಾಗಿ ನಿಮಿತ್ತ ಕಾರಣನಾಶ ಕಾರ್ಯನಾಶ ಅನ್ನೋದಕ್ಕೆ ದೃಷ್ಟಾಂತವನ್ನಾಗಿದ್ದೀವಿ ಅಂತ ಕೊಟ್ಟಿದ್ದೀರಿ, ಇದು ಸರಿಯಲ್ಲ ಎಂಬುದಾಗಿ ಹೇಳಿ ಇನ್ನು ಪ್ರಮುಖವಾದ ಒಂದು ದೋಷವನ್ನು ಹೇಳ್ತಾರೆ. ನೀವು ರಜತವು ಉತ್ಪನ್ನವಾಗುತ್ತೆ, ಕೃಷ್ಣಾಪುರ ಮಠದ ಶ್ರೀಗಳವರು, ಪೇಜಾವರ ಮಠದ ಶ್ರೀಪಾದಗಳವರು, ಹಾಗೇನೆ ಹದಮಾರ ಮಠದ ಹಿರಿಯ ಶ್ರೀಪಾದಗಳವರು ಉಡುಪಿಯಲ್ಲೇ ಕೂತ್ಕೊಂಡು ವಿದ್ಯಾರ್ಥಿಗಳ ಅನುವಾದಗಳನ್ನ ಕೇಳಿ ಸಂತೋಷ ಪಡ್ತಾ ಇದ್ದಾರೆ. ಇದಾದ ನಂತರ ಅವರು ಕೂಡ ಈ ವೇದಿಕೆಗೆ ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಆಚಾರ್ಯರ ಒಂದು ಪ್ರಶ್ನೆ ಏನಂತಂದ್ರೆ, ನಿಮಿತ್ತ ಕಾರಣನಾಶ ಕಾರ್ಯನಾಶ ನದೃಷ್ಟ ಅಂತ ನಾನು ಹೇಳಿದೆ. ಅಂದರೆ ಎಲ್ಲಿಯೂ ಕೂಡ ನಿಮಿತ್ತ ಕಾರಣನಾಶದಿಂದ ಕಾರ್ಯನಾಶವಾಗುವುದು ಕಂಡಿಲ್ಲ ಅಂತ. ಆದರೆ ಆಚಾರ್ಯರ ಒಂದು ಪ್ರಶ್ನೆ, ಬಿಂಬ ಸನ್ನಿಧಾನ ದರ್ಪಣಕ್ಕೆ ಆದಾಗ ದರ್ಪಣದಲ್ಲಿ ಪ್ರತಿಬಿಂಬ ಹುಟ್ಟುತ್ತೆ, ಬಿಂಬದ ಸನ್ನಿಧಾನ ನಾಶವಾದಾಗ ಪ್ರತಿಬಿಂಬದ ನಾಶವೂ ಆಗುತ್ತೆ. ಹಾಗಾಗಿ ನಿಮಿತ್ತ ಕಾರಣನಾಶ ಕಾರ್ಯನಾಶ ಅನ್ನೋದು ಕಂಡಿದೆ. ಇದಕ್ಕೆ ಉತ್ತರ ಹೇಗೆ ಅಂತಂದ್ರೆ, ನಮ್ಮ ಮತದ ಪ್ರಕಾರ ನಿಮಿತ್ತ ಕಾರಣನಾಶ ಅದಕ್ಕೆ ಕಾರ್ಯನಾಶ ಅಂತ ನಮ್ಮ ಸಿದ್ಧಾಂತ, ದ್ವೈತಿಗಳ ಸಿದ್ಧಾಂತ. ಹಾಗಾಗಿ ಅಲ್ಲಿ ಬಿಂಬನಾಶದಿಂದಾಗಿ ಬಿಂಬದ ಸನ್ನಿಧಾನ ನಾಶದಿಂದಾಗಿ ಪ್ರತಿಬಿಂಬವು ನಷ್ಟವಾಗುತ್ತೆ ಅನ್ನೋದನ್ನ ನಾವು ಒಪ್ಪೇ ಇದ್ದೇವೆ ಅಂತ. ಆದರೆ ಇದನ್ನ ಪ್ರಾಭಾಕರರು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ಆ ಪ್ರಾಭಾಕರರ ಅದನ್ನೇ ಆ ಪ್ರತಿಬಿಂಬ ಬಿಂಬಾತಿರಿಕ್ತವಾದಂತಹ ಪ್ರತಿಬಿಂಬವನ್ನೇ ಒಪ್ಪೋದಿಲ್ಲ. ತಥಾಚ ಪ್ರತಿಬಿಂಬ ಅನ್ನೋದು ಕಾರ್ಯವೇ ಅಲ್ಲ. ಹಾಗಾಗಿ ನಿಮಿತ್ತ ಕಾರಣನಾಶ ಕಾರ್ಯನಾಶ ಅನ್ನೋದಕ್ಕೆ ಅದನ್ನ ದೃಷ್ಟಾಂತವನ್ನಾಗಿ ಕೊಡೋಕೆ ಬರುವುದಿಲ್ಲ ಅಂತ. ಇದುವರೆಗೆ ಶ್ರೀಪಾದಂಗಳವರು ಪರಮ ಕಾರಣದಿಂದ ಹೇಳಿಕೊಟ್ಟಂತಹ ನ್ಯಾಯಸುದೆಯ ಅನುವಾದವನ್ನು ನಾನು ಹೇಳುವಾಗ ಮೊದಲನೇ ಪಕ್ಷದಲ್ಲಿ ದೋಷವನ್ನು ಹೇಳಿ, ಆಮೇಲೆ ಮತ್ತೆ ಎರಡನೇ ಪಕ್ಷದಲ್ಲೂ ದೋಷವನ್ನು ಹೇಳಿ, ಪುನಃ ಮತ್ತೆ ಮೊದಲನೇ ಪಕ್ಷದಲ್ಲಿ ದೋಷವನ್ನು ಭಾವನೆ ಮಾಡ್ತಾರೆ. ಅದು ಹಾಗೆ ಹೇಗೆ ಅಂದರೆ ಹಿಂದೆ ಶುದ್ಧಿತ್ವವು ನಷ್ಟವಾಗಿ ಶುದ್ಧಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ಹೇಳೋದಾದರೆ ಅಪ್ರಾಂತನಾದಂತಹ ಪುರುಷನಿಗೆ ಶುದ್ಧಿ ಜ್ಞಾನ ಬರಬಾರದಂತ ಉತ್ತರ ಕೊಟ್ಟಾಯಿತು. ಆ ಪಕ್ಷದಲ್ಲೇ ಆಮೇಲೆ ಎರಡನೇ ಪಕ್ಷಕ್ಕೆ ಬಂದು ಪುನಃ ಆ ಪಕ್ಷದಲ್ಲೇನೆ ಮತ್ತೆ ದೋಷಗಳನ್ನು ಹೇಳ್ತೇವೆ. ಶುದ್ಧಿತ್ವವು ನಷ್ಟವಾಗಿ ಶುದ್ಧಿಯು ರಜತಾತ್ಮ ಪರಿಣಮಿಸುತ್ತೆ ಅಂತ ಹೇಳಿದರೆ ಪಾದಜ್ಞಾನದಲ್ಲಿ ಶುದ್ಧಿತ್ವ ತೋರಬಾರದು ಅಂತ. ಆಚಾರ್ಯರ ಪ್ರಶ್ನೆ ಏನಂತಂದರೆ, ಮೊದಲನೇ ಪಕ್ಷದಲ್ಲಿ ಮೊದಲಿಗೆ ದೋಷವನ್ನು ಹೇಳಲಾಗಿದೆ, ಪುನಃ ಮತ್ತೆ ಯಾಕೆ ದೋಷಗಳನ್ನು ಹೇಳ್ತಾ ಇದ್ದೇವೆ ಅಂತಂದ್ರೆ ಅಲ್ಲಿ ಒಂದು ಪ್ರಶ್ನೆ ಬರಬಹುದು. ಮೊದಲನೇ ಪಕ್ಷದಲ್ಲಿ ನಾವೇನು ದೋಷವನ್ನು ಹೇಳ್ತೇವೆ, ಶುದ್ಧಿತ್ವವು ನಷ್ಟವಾಗಿ ಶುದ್ಧಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ಹೇಳಿದಾಗ
ಯಾವನಿಗೆ ದುಷ್ಟಕರಣ ಅದರ ದುಷ್ಟಕರಣ ಉಳ್ಳಂತಹ ವ್ಯಕ್ತಿಯನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ. ಹಾಗಾಗಿ ಶುಕ್ತಿತ್ವವು ಅಪಗತವಾಗಿ ಶುಕ್ತಿಯು ರಜತಾತ್ಮನ ಪರಿಣಮಿಸುತ್ತೆ ಅಂತ ಹೇಳಿದಾಗ ನೀವು ಅಭ್ರಾಂತನಾದಂತಹ ಪುರುಷನನ್ನ ಇಟ್ಟುಕೊಂಡು ದೋಷವನ್ನ ಹೇಳಕ್ಕೆ ಬರೋದಿಲ್ಲ, ಕಿಂತು ಭ್ರಾಂತನಾದಂತಹ ಪುರುಷನನ್ನೇ ಇಟ್ಕೊಂಡು ದೋಷವನ್ನ ಹೇಳಬೇಕು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಪುನಃ ದೋಷಗಳನ್ನು ಹೇಳ್ತಾ ಇದ್ದಾರೆ. ಭ್ರಾಂತನಾದಂತಹ ಪುರುಷನಿಗೇನೆ ಬಾಲಜ್ಞಾನದಲ್ಲಿ ಶುದ್ಧಿತ್ವವು ತೋರದೆ ಹೋಗಬೇಕಾಗುತ್ತೆ ಎಂಬುದಾಗಿ ಈ ರೀತಿ ಉತ್ತರ ಅಂತ. ಇದು ಎರಡೇ ಒಂದು ಪ್ರಶ್ನೆ. ಐತಿಹಾಸಿಕವಾಗಿ ಪ್ರಭಾಕರರು ಪ್ರಾಚೀನರು, ಭಾಸ್ಕರರು ಅರ್ವಾಚೀನರು. ಭಾಸ್ಕರ ಮತವನ್ನ ಅವರು ಅನುವಾದ ಮಾಡಿ ಹೇಗೆ ಹೇಳಿ ಕಾಣುತ್ತೆ? ಅದೇ ಜಯತೀರ್ಥರು ಆ ಪ್ರಾಭಾಕರನ ಒಂದು ಮತವನ್ನ ಅನುವಾದ ಮಾಡುವಾಗ ಭಾಸ್ಕರಾಚಾರ್ಯರ ಪರಿಣಾಮ ಪಕ್ಷವನ್ನು ಇಟ್ಕೊಂಡಿದ್ದಾರೆ ಮತ್ತು ನೈಯಾಯಿಕರ ಒಂದು ಪಕ್ಷವನ್ನು, ಅನೇಕ ಪಕ್ಷಗಳನ್ನ ವಾಕ್ಯ ಓದಿಬಿಟ್ಟು ಅದು ವಾಕ್ಯ ಅಂತ ಅದೇ ಆ ವಾಕ್ಯದ ಮೇಲೆ ವಾಕ್ಯ ಇರ್ಬೋದು. ಪ್ರಾಚೀನರು ಅರ್ವಾಚೀನ ಮತವನ್ನ ಶೋಷಣ ಮಾಡಲಿಕ್ಕೆ ಇದೇ ತರ ಗೀತಾ ಭಾಷೆಗಳು ಒಂದಾಗಿದೆ. ಗೀತಾ ಭಾಷೆಯಲ್ಲೂ ಕೂಡ ಭಾಸ್ಕರ ಮತವನ್ನು ಅನುವಾದ ಮಾಡಿ ಸಂಕರ ಅಂತ ಹೇಳ್ತಾರೆ. ಭಾಸ್ಕರ ಮತವನ್ನು ಬರೆದದು ವಾಕ್ಯ ಬರೆದ ಆಗಿದೆ. ಹಾಗೆ ನಡೀಬೇಕು. ಉತ್ಪ್ರೇಕ್ಷೆ ಮಾಡಿ ಪ್ರಾಭಾಕರರು ಉತ್ಪ್ರೇಕ್ಷೆ ಮಾಡಿ ಭಾಸ್ಕರಾಚಾರ್ಯರ ಒಂದು ಮತದ ನಿರಾಕರಣೆಯನ್ನ ಮಾಡಿದ್ದಾರೆ, ಅವರ ವಾದವನ್ನ ನಿರಾಕರಣೆ ಮಾಡಿದ್ದಾರೆ ಅಂತ. ಪರಿಣಾಮವಾದವನ್ನು ನಿರಾಕರಣೆ ಮಾಡಿದ್ದಾರೆ. ಕ್ರಮಕಲ್ಪ ಭಾಸ್ಕರ ಮತಾನುಸಾರ ಅಂತ ಇದುವರೆಗೆ ಏನು ಅನುವಾದ ಮಾಡಿದ್ದೇನೆ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಸುಖದೇಂದ್ರ ತೀರ್ಥ ಶ್ರೀಪಾದಗಳವರು. ನಾವು 1-2 ನಿಮಿಷಗಳ ಕಾಲ ನನ್ನ ಅನುಭವವನ್ನು ಹೇಳಿ ಅನುವಾದವನ್ನು ಮುಗಿಸಿಬಿಡ್ತೇನೆ. 1-2 ನಿಮಿಷಗಳ ಕಾಲ. ನಮ್ಮ ದೇಶದ ಬೆನ್ನೆಲುಬು ರೈತ, ಅದರಂತೆ ನಮ್ಮ ದೇಶದ ಒಂದು ಹೈಂದವ ಧರ್ಮಕ್ಕೆ ಬೆನ್ನೆಲುಬು ಅಂತಂದ್ರೆ ನಮ್ಮ ಎಲ್ಲಾ ಮಾಧ್ವಯತಿಗಳು, ವಿಶೇಷವಾಗಿ ನಮ್ಮ ಗುರುಗಳು ಕೂಡ ನಮ್ಮ ದೇಶದ ಧರ್ಮದ ಬೆನ್ನೆಲುಬುಗಳು ಅಂತ. ಯಾಕೆಂತಂದ್ರೆ ರೈತನು ಎಷ್ಟು ಒಂದು ಬೆಳೆ ಬೆಳೆಸಬೇಕಂದ್ರೆ ಎಷ್ಟು ಶ್ರಮ ಮಾಡ್ತಾನೋ ಅದಕ್ಕಿಂತಲೂ ಹೆಚ್ಚಿನ ಶ್ರಮ ಒಂದು ಧರ್ಮದ ಪ್ರಚಾರ ಮಾಡಬೇಕು ಅಂತಂದ್ರೆ ಅದು ಎತ್ತಿಗಳಿಗೆ ಇದೆ. ರೈತ ಬೆಳೆ ಬಾಳಬೇಕು, ಬೆಳೆ ಬೆಳೆಯಬೇಕು ಅಂತಂದ್ರೆ ಫಲವತ್ತಾದ ಭೂಮಿ ಬೇಕು, ಅಲ್ಲಿ ಬೀಜವೂ ಬೇಕು. ಆ ಬೀಜದಿಂದ ಅಂಕುರ ಬಂದು ಅಂಕುರದಿಂದ ವೃಕ್ಷವಾಗಿ ಫಲವನ್ನು ಕೊಡುತ್ತೆ. ಇಷ್ಟೆಲ್ಲ ಶ್ರಮವನ್ನ ರೈತನಿಗಿದೆ. ಹಾಗೆ ನಮ್ಮ ಗುರುಗಳು ಧರ್ಮದ ಪ್ರಚಾರವನ್ನ ಮಾಡಬೇಕು ಅಂತಂದ್ರೆ ವಿದ್ಯಾರ್ಥಿಗಳೆಂಬ ಬೀಜ ಬೇಕು. ಆ ವಿದ್ಯಾರ್ಥಿಗಳೆಂಬ ಬೀಜವನ್ನು ಬಿತ್ತುವುದಕ್ಕೆ ಭೂಮಿ ಬೇಕು. ಆ ಭೂಮಿ ಯಾವುದು ಅಂತಂದ್ರೆ ನಮ್ಮ ಗುರುಸಾರ್ವಭೌಮ ಸಂಸ್ಕೃತ ಪಾಠಶಾಲಾ. ಆ ಪಾಠಶಾಲಾ ಈಗ ಭೂಮಿ ಫಲವತ್ತಾದ ಭೂಮಿಯೇ ಫಲ ಕೊಡುತ್ತೆ. ಈ ನಮ್ಮ ಗುರುಸಾರ್ವಭೌಮ ಸಂಸ್ಕೃತ ಪಾಠಶಾಲಾ ಎಂಬ ಭೂಮಿಯೂ ಕೂಡ ಫಲವತ್ತಾಗಿದೆ. ಫಲವತ್ತು ಅಂತಂದ್ರೆ ನೀರು. ಇಲ್ಲಿ ನೀರು ಯಾವುದು ಅಂತಂದ್ರೆ ರಾಯರ ಸ್ತೋತ್ರದಲ್ಲಿ ಹೇಳಿದಂತೆ ವಾಗ್ದೇವತಾ ಸರಿತು, ರಾಘವೇಂದ್ರ ಸ್ವಾಮಿಗಳ ವಾಕ್ಯೆಂಬ ಸರಿತು ಗಂಗಾ ಪ್ರವಾಹ ನಿರಂತರವಾಗಿ ನಮ್ಮ ವಿದ್ಯಾಪೀಠದಲ್ಲಿ ಪ್ರವಾಹಿಸುತ್ತದೆ ಇದೆ. ಹಾಗಾಗಿ ಫಲವತ್ತಾದಂತಹ ಸಂಸ್ಕೃತ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠವೆಂಬ ಭೂಮಿಯಲ್ಲಿ ನನ್ನ ತಂದೆ ತಾಯಿಗಳು ನನ್ನ ಜನ್ಮದ ಉದ್ಧಾರ ನಿಮಿತ್ತವಾಗಿ ನನ್ನ ಈ ವಿದ್ಯಾಪೀಠದಲ್ಲಿ ಸೇರಿಸಿದ್ದಾರೆ. ಬೀಜದಂತೆ ನನ್ನನ್ನು ತಂದು ಸೇರಿಸಿದಾಗ ಗುರುಗಳು ನನ್ನನ್ನ ಅಂಕುರದಿಂದ ಹಿಡ್ಕೊಂಡು ವೃಕ್ಷವನ್ನಾಗಿ ಬೆಳೆಸಿ ಇಂದಿನ ದಿನ ನಿಮ್ಮ ಮುಂದೆ ಈ ವೇದಿಕೆಯಲ್ಲಿ ಕೂರಿಸುವಂತೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದ ಬೆನ್ನೆಲುಬುಗಳು ಅಂತಂದ್ರೆ ನಮ್ಮ ಯತಿಗಳು ಅಂತ ನಮ್ಮ ಗುರುಗಳು ಅಂತ ಹೇಳುತ್ತಾ, ಇನ್ನು ನಮ್ಮ ಗುರುಗಳು ಏನು ಪರಕಾರಣದಿಂದ ನ್ಯಾಯಸುಧಾರಿ ಪಾಠಗಳು ಹೇಳಿದ್ದಾರೆ ಅದರ ಚಿಂತನೆಯನ್ನ ಮನಮುಟ್ಟುವಂತೆ ಅತ್ಯಂತ ಸರಳ ಶೈಲಿಯಲ್ಲಿ ಮಾಡಿಸಿದವರು ನಮ್ಮ ಚಿಂತನಾ ಗುರುಗಳಾದ ಗಿರಿಯಾಚಾರ್ಯರು. ಇವರನ್ನ ನಾನು ATM ಅಂತ ಭಾವಿಸ್ತೇನೆ. ATM ಅಂದ್ರೆ ಏನು ಅಂತಂದ್ರೆ ಆ ಲೌಕಿಕ ATM ಯಾವಾಗಲೂ ಕೂಡ ದುಡ್ಡನ್ನ ಕೊಡುತ್ತೆ, ಅದು ಲೌಕಿಕ ದುಡ್ಡು. ನಮ್ಮ ಆಚಾರ್ಯರು ಕೂಡ ಯಾವಾಗಲೂ ದುಡ್ಡನ್ನ ಕೊಡ್ತಾರೆ. ಆ ಯಾವ ದುಡ್ಡು ಅಂತಂದ್ರೆ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಎಲ್ಲಾ ಧನಕ್ಕಿಂತಲೂ ಪ್ರಧಾನವಾದ ಸಂಪತ್ತು ಅಂತಂದ್ರೆ ಜ್ಞಾನ ಸಂಪತ್ತು, ವಿದ್ಯಾ ಸಂಪತ್ತು. ಅಂತಹ ವಿದ್ಯಾ ಸಂಪತ್ತ ಯಾವಾಗಲೂ ಕೂಡ ಕೊಡ್ತಾ ಇರ್ತಾರೆ. ಹಾಗಾಗಿ ಅವರು ATM ಅಂತ. ಇದರ ಇನ್ನೂ ಒಂದು ನನ್ನ ಅನುಭವದ ಮಾತು ಅಂತಂದ್ರೆ ನಾವು ಯಾವ ಟೈಮಲ್ಲಿ ಹೋದರೂ ಕೂಡ ಆಚಾರ್ಯರು ನಮ್ಮ ಸಂಶಯಗಳನ್ನ ಪರಿಹಾರ ಮಾಡುತ್ತಾರೆ, ನಮ್ಮ ಸಂಶಯಗಳ ನಮಗೆ ಚಿಂತನೆ ಮಾಡಿಸುತ್ತಾರೆ. ಇನ್ನು ಅವರು ಕೂಡ ವಿಶೇಷವಾಗಿ ಅನೇಕ ಶಾಸ್ತ್ರಗಳದ್ದು ವಿಮರ್ಶೆಯನ್ನ
ವಾಕ್ಯಾರ್ಥದ ವಿಚಾರವನ್ನ ಮತ್ತು ರಿಸರ್ಚ್ ಕಾರ್ಯಗಳನ್ನು ಕೂಡ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಒಂದು ಅವಧಿಯಲ್ಲಿ ತರ್ಕವನ್ನ, ಒಂದು ಅವಧಿಯಲ್ಲಿ ಮೀಮಾಂಸಾ, ವ್ಯಾಕರಣ, ವೇದಾಂತಾದಿ ಶಾಸ್ತ್ರಗಳನ್ನ ಒಂದೊಂದು ಸಮಯದಲ್ಲಿ ದಿನಾಲೂ ಕೂಡ ಅನೇಕ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿಯೇನೆ ಅವರ ದಿನಕೃತ್ಯ ಅನ್ನೋದು ಮುಗಿಯುತ್ತೆ. ಹಾಗಾಗಿ ಎನಿ ಟೈಮ್ ಪಾಠವನ್ನ ಮಾಡುವಂತಹ ಅವರು, ಎನಿ ಟೈಮ್ ಚಿಂತನೆಯನ್ನ ಮಾಡುವಂತಹ ಅವರು, ಎನಿ ಟೈಮ್ ಅವರು ವಿಮರ್ಶೆಯನ್ನ ಮಾಡುವಂತಹ ಗುರುಗಳು ಅಂತಂದ್ರೆ ಆ ಚಿಂತನಾ ಗುರುಗಳು ATM ಎಂಬುದಾಗಿ ನಾನು ಗಿರಿಯಾಚಾರ್ಯನ ಒಂದು ಹೇಳುತ್ತಾ ನನ್ನ ಅನುಭವವನ್ನು ಮುಗಿಸ್ತಾ ಇದ್ದೇನೆ. ಈ ನಾನು ವಿದ್ಯಾಪೀಠದಲ್ಲಿ ಸೇರಿ ಇಂತಹ ಗುರುಗಳು, ಇಂತಹ ಚಿಂತನ ಗುರುಗಳು ಸಿಕ್ಕಿದ್ದಾರೆ ಅಂತಂದ್ರೆ ಅದು ನಾನು ವಿದ್ಯಾಪೀಠದಲ್ಲಿ ಸೇರೋದಕ್ಕೆ, ಆ ಸೇರುವುದಕ್ಕೆ ಕಾರಣ ಅಂತಂದ್ರೆ ನನ್ನ ತಂದೆ ತಾಯಿಗಳು. ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸುತ್ತಾ ನನ್ನ ಅನುವಾದವನ್ನು ಮುಗಿಸ್ತಾ ಇದ್ದೆ. ಶ್ರೀಕೃಷ್ಣ. ಮುಂದಿನ ಅನುವಾದ ಸ್ವಲ್ಪ ಮಧ್ಯದಲ್ಲಿ ಉಡುಪಿಯಿಂದ ಈ ವಿದ್ಯಾರ್ಥಿಗಳ ಅನುವಾದವನ್ನು ಹಾಗೂ ನೇರವಾಗಿ ಬರದೇ ಇದ್ರೂ ಕೂಡ ಪಾರಂಪರಿಕವಾಗಿ ಮಂಗಳದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪರಮ ಪೂಜ್ಯ ಶ್ರೀ ಪೇಜಾವರ ಮಠಾಧೀಶರಿಗೆ ನಮ್ಮ ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರು ಕೃಷ್ಣಾಪುರ ಮಠದ ಪೀಠಾಧಿಪತಿಗಳು, ಅವರಿಗೂ ಕೂಡ ಪತ್ನಿ ಶ್ರದ್ಧೆಗಳಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಅದಮಾನ ಮಠದ ಹಿರಿಯ ಶ್ರೀಪಾದರಾಗಿರ್ತಕ್ಕಂಥ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಕೂಡ ಪತ್ನಿ ಶ್ರದ್ಧೆಗಳಿಂದ ನಮಸ್ಕರಿಸ್ತಾ ಸ್ವಾಗತವನ್ನು ಕೋರ್ತೇನೆ. ಈಗ ಅದಮಾನ ಮಠದ ಹಿರಿಯ ಶ್ರೀಪಾದರಾದಂಥ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಾವೆಲ್ಲರೂ ಕೂಡ ಆ ರೀತಿಯಲ್ಲಿ ನೋಡೋಣ. ಯಾರು ಗಲಾಟೆ ಮಾಡಬೇಡಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯಃ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಸುಧಾ ಗ್ರಂಥದ ಸುಧಾ ಎಂಬ ಅಮೃತದ ಪರಿಮಳ ಉಡುಪಿ ಕೃಷ್ಣನ ಸನ್ನಿಧಾನಕ್ಕೂ ಬಂದಿದೆ ಮತ್ತು ತಲುಪಿದೆ. ಅಂತಹ ಕೃಷ್ಣನ ಸನ್ನಿಧಾನದಲ್ಲೇ ಇದ್ದುಕೊಂಡು ಆ ಪರಿಮಳವನ್ನು ಆಸ್ವಾದನೆ ಮಾಡ್ತಾ, ನಾವು ಈ ಪರಿಮಳವನ್ನು ಆಸ್ವಾದನೆ ಮಾಡ್ತಾ ಇದ್ದೇವೆ ಎನ್ನುವುದನ್ನು ಅಲ್ಲಿಯ ಮಂದಿಗೆ ತಿಳಿಸುವುದಕ್ಕೋಸ್ಕರ ಒಂದೆರಡು ಮಾತು. ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳ 4 ಅಧ್ಯಾಯಗಳಲ್ಲಿ 3ನೇ ಅಧ್ಯಾಯದಲ್ಲಿ ಏನು ಸಾಧನೆಗಳನ್ನು ಹೇಳಿದ್ದಾರೆ, ಆ ಸಾಧನೆಗಳನ್ನು ತಾನು ಫಲಾಧ್ಯಾಯದಲ್ಲಿಯೂ ವೇದವ್ಯಾಸ ದೇವರು ತಿಳಿಸಿದರು. ನಾವು ಸಾಧನೆ ಮಾಡಿ ಸುಸ್ತು 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 ಅಂತನ್ನುವಾಗ ವ್ಯಾಸರದ್ದು ಸುಸ್ತು ಅಂತ ಅನ್ನಬೇಡ, ಇನ್ನೂ ಸ್ವಲ್ಪ ಸಾಧನೆ ಉಂಟು ಅಂತ ಹೇಳಿ, ಸಾಮಾನ್ಯವಾಗಿ ಅಡಿಗೆ ಆದಮೇಲೆ ಇನ್ನು ಊಟ 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 ಅಂತ ನಾವು ತಯಾರಾಗಿದ್ದರೆ ಅಡಿಗೆ ತನಿಂದ ಇನ್ನೂ ಸ್ವಲ್ಪ ಉಂಟು ಅಡಿಗೆ ಅಂತಾರೆ. ಅದೇ ಧಾಟಿಯಲ್ಲಿ ವೇದವ್ಯಾಸ ದೇವರು ಕೂಡ 3ನೇ ಅಧ್ಯಾಯದಲ್ಲಿ ಸಾಧನಗಳನ್ನು ಹೇಳಿ ಮುಗಿಯಿತು ಇಲ್ಲಿಗೆ ಅಂತ ಭಾವಿಸಬೇಡ. ಯಾವ ಫಲದ ನಿರೀಕ್ಷೆಯಿಂದ ನೀನು ಸಾಧನೆಗೆ ತೊಡಗಿದ್ದೀಯೋ ಆ ಫಲದ ಜೊತೆಗೆ ಇನ್ನೂ ಸ್ವಲ್ಪ ಸಾಧನವನ್ನು ಕೊಡುತ್ತೇನೆ ಅಂತೇಳಿ ವೇದವ್ಯಾಸ ದೇವರು ತಾನು ಫಲಾಧ್ಯಾಯದಲ್ಲಿಯೂ ಕೂಡ ಕೆಲವು ಸಾಧನಗಳನ್ನು ಯಾವುದನ್ನು ಅನಿವಾರ್ಯವಾಗಿ ಮಾಡಲೇಬೇಕೋ ಅಂತಹ ಸಾಧನೆಗಳಿಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಆರಂಭ ಮಾಡುವುದೇ ಓಂ ಆವೃತ್ತಿ ಅಸಕೃತ್ ಉಪದೇಶಾತ್ ಓಂ ಅಂತ ವೇದವ್ಯಾಸ ದೇವರು ಯಾವುದನ್ನು ಮಾಡಲಿಕ್ಕೆ ನಾವು
ಹಿಂಜರಿತೇವೋ ಅದರ ಬಗ್ಗೆನೇ ವೇದವ್ಯಾಸದೇವರು ತುಂಬ ಒತ್ತು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಚಾಲ್ತಿ ಉಂಟು, ಏನೋ ಸಮಸ್ಯೆಯಲ್ಲಿದ್ದೇವೆ, ನಮ್ಮ ಊರಿಗೆ ಸ್ವಾಮಿಗಳು ಪಂಡಿತರು ಏನಾದರೂ ಬಂದರು ಅಂತಂದ್ರೆ ಅವರ ಬಳಿಗೆ ಹೋಗಿ ನಮ್ಮ ಸಮಸ್ಯೆಗಳನ್ನು ಇಡ್ತೇವೆ. ಆವಾಗ ಸ್ವಾಮಿಗಳು ಪಂಡಿತರು ಏನೋ ಒಂದು ಮಂತ್ರ ಕೊಡ್ತಾರೆ, ಈ ಮಂತ್ರ ಜಪ ಮಾಡು ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆವಾಗ ನಾವು ಮೊದಲು ಕೇಳುವುದು ಏನು ಗೊತ್ತಾ, ಎಷ್ಟು ಸಲ ಮಾಡಬೇಕು ಅಂತ ನಮ್ಮ ಮೊದಲನ ಪ್ರಶ್ನೆ. ಈ ಪರಿಹಾರವನ್ನು ಈ ಮಂತ್ರವನ್ನು ಎಷ್ಟು ಸಲ ಜಪ ಮಾಡಬೇಕು ಅಂತ. ಹಾಗಾದ್ರೆ ನಾವು ಯಾವಾಗಲೂ ಕೂಡ ಒಂದೊಂದೇ ಸಲದಲ್ಲಿ ಆ ಕೆಲಸ ಆಗುವುದಾದ್ರೆ ನೋಡುವವರು ವಿನಃ ಆವೃತ್ತಿ ಮಾಡಲಿಕ್ಕೆ ನಮಗೆ ಸ್ವಲ್ಪ ಔದಾಸೀನ್ಯ. ಅದಕ್ಕೆ ವೇದವ್ಯಾಸರು ಅದನ್ನೇ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಮೊದಲಿನ ಸೂತ್ರದಲ್ಲಿ, ಆವೃತ್ತಿ ಮಾಡು ಆವೃತ್ತಿ ಮಾಡು ಆವೃತ್ತಿ ಮಾಡು, ಆವೃತ್ತಿ ಅಸಕೃತ, ಪುನಃ 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 ಆವೃತ್ತಿ ಮಾಡಬೇಕು. ಯಾಕೆ ಅಂತಂದ್ರೆ ಅದೇ ರೀತಿಯಲ್ಲಿ ಆವೃತ್ತಿ ಮಾಡುವ ರೀತಿಯಲ್ಲೇ ಉಪದೇಶ ಬಂದದ್ರಿಂದ ಅಂತ ವೇದವ್ಯಾಸರು ಒತ್ತು ಕೊಟ್ಟು ಅದನ್ನು ನಮಗೆ ತಿಳಿಸಿದರು. ಇದನ್ನೇ ಇನ್ನೊಂದು ಮುಖದಿಂದ, ಯಾಕೆ ಅಂತಂದ್ರೆ ವೇದವ್ಯಾಸ ದೇವರ ಸೂತ್ರಗಳು ತಂದರೆ ಅವರು ಸಹಸ್ರ ಶೀರ್ಷರು, 1000 ಮುಖದಿಂದ ಹೇಳತಕ್ಕಂಥವರು. ಆದ್ದರಿಂದ 1000 ಅರ್ಥಗಳು ಒಳಗೊಂಡಿರಬಹುದು. ನಮಗೆ ತೋಚಿದಂಥ ಅರ್ಥಗಳು ಅದರಿಂದ ಹೊರ ಹೊಮ್ಮುತ್ತೆ. ಇದರಲ್ಲಿ ಒಂದು ಅರ್ಥ ಹೀಗೆ ಮಾಡಬಹುದು ಅಂತ ನಮಗೇನೋ ತೋಚುತ್ತೆ. ಆವೃತ್ಯ ರಸಂ ಕರೋತಿ ಇತಿ ಆವೃತ್ತಿ ರಸಕೃತ ಅಂತ ಮೊದಲು ಮಾಡಿದ್ದು ಆವೃತ್ತಿ ಅಸಕೃತ ಉಪದೇಶಾತು ಅಂತ. ಈಗ ಅದನ್ನೇ ಸ್ವಲ್ಪ ಬದಲು ಮಾಡಿಬಿಟ್ರೆ ಆವೃತ್ತಿ ಕೇಳಿದ ತಕ್ಷಣದಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ. ಸರಿ, ಉತ್ತರ ಕಡ್ಕೊಂಡು ಬರ್ತೇನೆ ಅಂತೇಳಿ ಕಾಡಿಗೆ ಹೋದ. ಕಾಡಿಗೆ ಹೋಗಿ ಭಾಗವತವನ್ನು ಆವೃತ್ತಿ ಮಾಡಿದ. ಉತ್ತರ ಸಿಕ್ಕಿತು. ತಿರುಗಿ ಬಂದು ರಾಜನಿಗೆ ಉತ್ತರವನ್ನು ಹೇಳಿದ. ರಾಜ ಅಂದ, ಇನ್ನೊಂದು ಪ್ರಶ್ನೆ ಉಂಟು ಅಂತಂದ. ಅದೇ ರೀತಿಯಲ್ಲಿ ರಾಜ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ಲಿಕ್ಕೆ ಬಾರದೆ ಹೋಗಿ ಹೀಗೆ ಕಾಡಿಗೆ ಹೋಗುವುದು, ಭಾಗವತವನ್ನು ಆವೃತ್ತಿ ಮಾಡುವುದು, ಉತ್ತರ ಕಂಡುಕೊಳ್ಳುವುದು, ರಾಜನಿಗೆ ತಿಳಿಸುವುದು. ಆದಾಗ ಕೊನೆಯ ಸಲ ರಾಜ ಪ್ರಶ್ನೆ ಕೇಳಿದಾಗ ಉತ್ತರ ಕಂಡುಕೊಂಡು ಬರ್ತೇನೆ ಅಂತೇಳಿ ಕಾಡಿಗೆ ಹೋಗಿರತಕ್ಕಂಥ ಈ ಪಂಡಿತ ತಾನು ಮತ್ತೆ ತಿರುಗಿ ಬರಲೇ ಇಲ್ಲ. ರಾಜನಿಗೆ ಬಹಳ ದುಃಖ ಆಯಿತು. ನಾನು ಪಂಡಿತರಿಗೆ ಪ್ರಶ್ನೆ ಕೇಳಿದ್ದಕ್ಕೆ ಅವರಿಗೆ ಬೇಸರ ಆಯಿತೋ ಏನೋ. ಪ್ರಾಯಶಃ ಆದ್ದರಿಂದ ಹೋಗೋಣ, ನೋಡಿಕೊಂಡು ಬರೋಣ ಅಂತೇಳಿ ಕಾಡಿಗೆ ಹೋದರೆ ಅಲ್ಲಿ ಕಣ್ಣೀರು ಸುರಿಸಿಕೊಂಡು ದೇಶವನೇ ಭಾಗವತ ಓದ್ತಾ ಇದ್ದಾನೆ. ರಾಜ ಹೇಳಿದ, ಏನಪ್ಪ ಅಂತೇಳಿ. ಇಲ್ಲ, ನೀವು ನನಗೆ ಒಂದು ರೀತಿಯಲ್ಲಿ ಗುರುಗಳಾಗಿದ್ದೀರಿ ರಾಜ. ಯಾಕೆ ಅಂತಂದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ತಿಳಿಯುವುದಕ್ಕೋಸ್ಕರ ನಾನು ಭಾಗವತವನ್ನು ಪುನಃ 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 ಆವೃತ್ತಿ ಮಾಡಿದ್ದರಿಂದ ನನಗೆ ಈಗ ಭಾಗವತದ ನಿಜವಾದ ರಸ ಏನು ಅಂತ ನನಗೆ ಗೊತ್ತಾಗಿದೆ. ನೀನು ಕೊಡತಕ್ಕಂಥ 4 ಜುಜುಬಿ ದಕ್ಷಿಣೆಗೆ ನಾನು ಈ ಭಾಗವತವನ್ನು ಮಾಡಲಿಕ್ಕೆ ತಯಾರಿಲ್ಲ. ಗಂಟೆಯೇ ಬೇಡ, ನನಗೆ ತುಂಬ ಆನಂದ ಆಗ್ತಾ ಇದೆ, ಆದರೆ ನಾನು ಕಾಡಲ್ಲಿ ಉಳಿದಿದ್ದೇನೆ ಅಂತೇಳಿ ಆ ಪಂಡಿತ ತಾನು ರಾಜನಿಗೆ ತಿಳಿಸಿದಾಗ ಈ ಅರ್ಥ ಚೆನ್ನಾಗಿ ಕೊಡುತ್ತಲೋ ರಾಜನಿಗೆ ಕೂಡ ಖುಷಿಯಾಗಿ ತುಂಬ ಕಾಣಿಕೆ ರಕ್ಷಣೆ ಕೊಟ್ಟು ನಾನು ರಾಜ ಹಿಂದೆ ಹೋದ ಅಂತೆ. ಆವೃತ್ಯ ಭಾಗವತವನ್ನು ಪುನಃ ಪುನಃ ಆವೃತ್ತಿ ಮಾಡಿದ್ದರಿಂದ ರಸಂ ಆ ಭಾಗವತದಲ್ಲಿ ರುಚಿಯನ್ನು ಕರೋತಿ ಇತಿ ಕೃತಿ ಆ ರುಚಿಯನ್ನು ಅವನಿಗೆ ಜಾಸ್ತಿ ಮಾಡಿದೆ. ಆದ್ದರಿಂದ
ಸಹಜವಾಗಿ ನಮಗೆ ಇದರಲ್ಲಿ ರುಚಿ ಬರಬೇಕಾದ್ರೆ ಪುನಃ ಪುನಃ ಆವೃತ್ತಿ ಮಾಡಬೇಕು ಅಂತ ವೇದವ್ಯಾಸದೇವರು ಹೇಳಿದ ಕ್ರಮವನ್ನು ನಮ್ಮ ಜೀವನದಲ್ಲಿ ಪ್ರಥಮತಃ ಅಳವಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಈ ಸೂತ್ರವನ್ನು ಮಾಡಿದ್ದಾರೆ. ಅದೇ ರೀತಿ ಪುನಃ ಪುನಃ ಆವೃತ್ತಿ ಮಾಡಿದರೆ ಸಾಂಸಾರಿಕವಾದಂತಹ ರಸವನ್ನು ಕೃಂತತಿ ಕೃತಿ ಛೇದನೆ ಇತಿ ಆವೃತ್ತಿ ರಸ ಕೃತಿ ಅನ್ನೋದಕ್ಕೆ ಕರೋತು ಮಾಡಬಹುದು, ಕೃಂತತಿ ಮಾಡಬಹುದು. ಕೃತಿಕರಣೆ ಕೃತಿ ಛೇದನೆ ಎಲ್ಲದನ್ನು ಇಟ್ಟುಕೊಂಡ್ರೆ ವೇದವ್ಯಾಸದೇವರು ತಾನು ಇಂತಹ ಒಂದು ಅರ್ಥವನ್ನು ಮಾಡಿ ಅದನ್ನು ಮೆಲುಕು ಹಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲಿಗೆ ಎಷ್ಟು ತಲುಪಿತು ಬಿಟ್ಟಿತು ಅಂತ ಗೊತ್ತಿಲ್ಲ. ಇದು ನನಗಂತೂ ನನ್ನ ತಲೆಗೆ ತಲುಪಿತು ಅಂತ ಮತ್ತೊಮ್ಮೆ ತಿಳಿಸಿಕೊಡ್ತಾ ರಾಯರ ಸನ್ನಿಧಾನದಲ್ಲಿ ಈ ದಿವಸ ಸುಧಾಕ್ಕೆ ಪರಿಮಳ ಸೇರಿಸಿಕೊಂಡು ಭಾರಿ ವೈಭವದ ಹೊಟ್ಟೆಯ ಊಟದ ಜೊತೆಗೇನೆ ಮೂಗಿಗೂ ತಲೆಗೂ ಒಳ್ಳೆಯ ಊಟವನ್ನು ಸುಧೇಂದ್ರರು ತಾನು ಈ ದಿವಸ ಬಡಿಸ್ತಾ ಇದ್ದಾರೆ. ಸ್ವಾಮಿಗಳನ್ನು ಸೇರಿಸ್ತಾ ಇದ್ದಾರೆ. ಒಬ್ಬೊಬ್ಬರೊಬ್ಬರೊಬ್ಬರೇ ಕಾಣಿಸ್ತಾ ಇದ್ದಾರೆ ಪೀಠಾಧಿಪತಿಗಳು. ಹೀಗೆ ರಾಯರ ಸನ್ನಿಧಾನದಲ್ಲಿ ನಿಜವಾಗಿ ಆ ಮಠಕ್ಕೆ ವಿದ್ಯಾಮಠ ಅಂತ ಹೆಸರು. ಈಗ ವಿದ್ಯಾಮಠ ಹೆಸರು ಸಾರ್ಥಕವಾಗಿದೆ ಅಂತ ನಾವು ಭಾವಿಸಿಕೊಳ್ತಾ ಇದ್ದೇವೆ. ಏನು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ದೊಡ್ಡ ಸ್ತೋತ್ರ ರಚನೆ ಮಾಡಿದರು. ನಮ್ಮ ಜನ ಅದನ್ನು ಗಾಯತ್ರಿಯಂತೆ ಪಠನ ಮಾಡ್ತಾರೆ. ಗಾಯತಾರಿಗೋ ಗೊತ್ತಿಲ್ಲ. ರಮಪ್ರದವರಾಗಿ ಭಾರಿ ನಮ್ಮ ಬಾಯಿ ಕಲಿಯಿಂದ ಬಂದಾಗ ಹೇಳೋ ಪೂಜ್ಯಾಯ ರಾಘವೇಂದ್ರಾಯ ಹೇಳೋ ಹೇಳೋ ಅಂತೇಳಿ ಹಾಗೆ ಹೇಳಿಸುವ ಮೂಲಕ ಅಪ್ಪನೂ ಕಲಿತದ್ದಾಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಹೇಳಿ ಹೀಗೆ ಆ ಮಂತ್ರದಲ್ಲಿ ಒಳ್ಳೆ ಮಾತನ್ನು ಅಪ್ಪಣ್ಣಾಚಾರ್ಯರು ಹೇಳಿದ್ದಾರೆ. ಏನು ಅಂತಂದ್ರೆ ತಸ್ಯ ಕುಕ್ಷಿಗತಾಃ ದೋಷಾಃ ಸರ್ವೇ ನಶ್ಯಂತಿ ತತ್ಕ್ಷಣ. ರಾಯರ ಅಂತರ್ಯಾಮಿ ರಾಮಚಂದ್ರನನ್ನು ಸ್ಮರಣೆ ಮಾಡಿಬಿಟ್ರೆ ಆ ವ್ಯಕ್ತಿಯ ಕುಕ್ಷಿಯಲ್ಲಿರತಕ್ಕಂಥ ಎಲ್ಲಾ ದೋಷಗಳು ಹೋಗಿಬಿಡುತ್ತವೆ ಅಂತಕ್ಕಂಥ ಮಾತು. ಏನದು ದೋಷಗಳು ಅಂತ ಇದನ್ನ ಅಪೆಂಡಿಕ್ಸೋ ಕ್ಯಾನ್ಸರೋ ಅಥವಾ ಅದು ಇದು ಅಂತ ನಾನಾ ರೀತಿಯ ದೋಷಗಳು ಉಂಟಲ್ಲ. ಆ ದೋಷಗಳನ್ನು ತೆಗೆಲಿಕ್ಕೆ ನಮಗೆ ಲೋಕದಲ್ಲಿ ಗಲ್ಲಿಗಳಿಗೆ ವೈದ್ಯರಿದ್ದಾರೆ. ನಾನಾ ರೀತಿಯ ಮಾತ್ರೆಗಳನ್ನು ಕೊಟ್ಟು ಇಗೋ ಈ ಮಾತ್ರೆ ಮಾತ್ರೆ ಕೊಡ್ತೇನೆ ಅಂತ ಹೇಳತಕ್ಕಂಥ ವೈದ್ಯರುಗಳು ತುಂಬಾ ಜನ ಇದ್ದಾರೆ. ಆದರೆ ರಾಯರನ್ನು ಕುರಿತು ಅಪ್ಪಣ್ಣಾಚಾರ್ಯರು ಹೇಳಿದ್ದೇನು ಅಂದ್ರೆ ಸಸ್ಯ ಕುಕ್ಷಿಗತಾಃ ದೋಷಾಃ ಅಂದರೆ ಈ ದಿವಸ ಏನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಹೊಟ್ಟೆಯಲ್ಲಿ ಕಿಚ್ಚನ್ನು ಇಟ್ಟುಕೊಂಡು ಇನ್ನೊಬ್ಬರ ಏಳಿಗೆಯನ್ನು ಸಹಿಸುವುದಿಲ್ಲ. ಇದು ಹೊಟ್ಟೆಯಲ್ಲಿರತಕ್ಕಂಥ ದೊಡ್ಡ ದೋಷ. ಸಸ್ಯ ಕುಕ್ಷಿಗತಾಃ ದೋಷಾಃ ಅಂತಂದ್ರೆ ಒಬ್ಬ ಮಾಧ್ವ ಇನ್ನೊಬ್ಬ ಮಾಧ್ವನನ್ನು ನೋಡಿ ಪಡೆಯತಕ್ಕಂಥ ಹೊಟ್ಟೆ ಕಿಚ್ಚು ಏನಿದೆ, ಈ ಕಿಚ್ಚನ್ನು ರಾಘವೇಂದ್ರ ಸ್ವಾಮಿಗಳ ಮಠದ ಪಠಣದಿಂದ ಆ ಕಿಚ್ಚು ನಾಡಾಗಿ ಲೋಕದಲ್ಲಿ ಶಾಂತಿ ಸುಭಿಕ್ಷೆ ವಿಶೇಷವಾಗಿ ಮಾಧ್ವರಲ್ಲಿ ನೆಲೆಸುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಶ್ರೀಗಳಿಗೆ ದೇವರು ಇನ್ನಷ್ಟು ಶಕ್ತಿ ಆರೋಗ್ಯ ಕೊಡಲಿ ಅಂತ ಆಶಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಉಡುಪಿಯಿಂದಲೇ ನೇರವಾಗಿ ಅನುಗ್ರಹ ಸಂದೇಶದೊಂದಿಗೆ ನಮ್ಮೆಲ್ಲರನ್ನು ಹರಿಸಿದಂತಹ ಪರಮಪೂಜ್ಯ ಶ್ರೀ ವಿಶ್ವಪುರಿ ತೀರ್ಥ ಶ್ರೀಪಾದಂಗಳವರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ತನಕ ನಮ್ಮ ಶ್ರೀಮಠದ ಆಹ್ವಾನವನ್ನು ವಿಶೇಷವಾಗಿ ಸ್ವಾಗತಿಸಿ ದೈಹಿಕವಾಗಿ ಇಲ್ಲಿ ಬಾರದೇ ಇದ್ದರೂ ಕೂಡ ಸ್ವಾಮಿಗಳು ಬರುವಂತಹ ಕ್ರಮವನ್ನು ಬಹುತೇಕ ನಿಶ್ಚಯ ಮಾಡಿದ್ದರು. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅದಮಾನ ಸ್ವಾಮಿಗಳವರು ಬರಲಿಲ್ಲ. ಆದರೆ ಅವರ ಶಿಷ್ಯರು ಇಲ್ಲಿದ್ದಾರೆ. ಮತ್ತೆ ದೊಡ್ಡ ಅದಮಾನ ಸ್ವಾಮಿಗಳವರು ಕೂಡ ನೇರವಾಗಿ ತಂತ್ರಜ್ಞಾನದ ಮೂಲಕವಾಗಿ ಮಂತ್ರಾಲಯಕ್ಕೆ ಅವರು ಬಂದಿದ್ದಾರೆ. ಎಂದಿಗೂ ಮಂತ್ರಾಲಯದಲ್ಲಿ ಅವರಿದ್ದಾರೆ. ಸಮಾನ ಮಠಕ್ಕೂ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೂ ಒಂದು ವಿಶಿಷ್ಟವಾದ ಸಂಬಂಧ. ಉಡುಪಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠದ ನಿರ್ಮಾಣಕ್ಕೆ ಮೂಲ ಕಾರಣ ಅದು ಅದಮಾರ ಮಠದ ಹಿರಿಯ ಯತಿಗಳಾದಂತಹ ವಿಭುಧ ಪ್ರಿಯ ತೀರ್ಥರು, ನಮ್ಮ ಶ್ರೀಮಠದ ವಿಭೂತಿ ಪುರುಷರಾದಂತಹ ಶಿಶಿರೇಂದ್ರ ತೀರ್ಥರ ಕಾಲದಲ್ಲಿ ಆ ಒಂದು ಬಾಂಧವ್ಯ ಅನ್ನುವಂತಹದ್ದು ವಿಶೇಷವಾಗಿ ಬೆಳೆದು ಬಂದಿದೆ. ಇಂದಿನ ಅದಮಾರ ಮಠದ ಹಿರಿಯ ಸ್ವಾಮಿಗಳವರು ಕೂಡ ನಮ್ಮ ಜೊತೆಯಲ್ಲಿ ವಿಶೇಷವಾದಂತಹ ಒಂದು ಆಪ್ಯಾಯತೆ ಒಂದು ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ. ಯಾವಾಗಲೂ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಅತಿ ಪ್ರಿಯವಾದಂತಹ ಜ್ಞಾನ ಕಾರ್ಯ ನಿಮ್ಮಿಂದ ಭಗವಂತ ನಡೆಸ್ತಾ ಇದ್ದಾನೆ. ನಮಗೆ ತುಂಬಾ ಸಂತೋಷ ಇದೆ. ನಾವೆಲ್ಲ ನಿಮ್ಮ ಒಟ್ಟಿಗೆ ಇದೆ ಅಂತ ಎಂದಿಗೂ ಕೂಡ ಅಭಿನಂದಿಸ್ತಾ ನಮ್ಮ
ಜೊತೆಯಲ್ಲಿರುವಂತಹ ಅದ್ವಾರ ಸ್ವಾಮಿಗಳವರನ್ನ ಕಾರ್ಯಕ್ರಮಕ್ಕೆ ಅವರು ತಂತ್ರಜ್ಞಾನದ ಮೂಲಕವಾಗಿ ಇಲ್ಲಿ ಆಗಮಿಸಿ ಸಭೆಯನ್ನು ಉದ್ದೇಶಿಸಿ ಅವರು ಒಂದು 4 ಮಾತುಗಳನ್ನು ಆಡಿದ್ದಾರೆ. ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಮುಂಬರುವ ದಿನಗಳಲ್ಲಿ ಮುಂದಿನ ಚಂದ್ರಿಕಾ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಸ್ವಾಮಿಗಳವರು ಇಲ್ಲಿ ದೈಹಿಕವಾಗಿಯೂ ಕೂಡ ಉಪಸ್ಥಿತರಿರ್ತಾರೆ ಎಂಬುದಾಗಿ ನಂಬ್ತಾ ನಮ್ಮೆಲ್ಲ ಮಾತುಗಳನ್ನು ನಾವು ಮುಗಿಸ್ತಾ ಇದ್ದೀವಿ. ಈಗ ಉಡುಪಿಯಿಂದ ನೇರ ಸಂಪರ್ಕದಲ್ಲಿ ಶ್ರೀ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಶ್ರೀಪಾದಗಳವರು ವಿದ್ಯಾಸಾಗರ ತೀರ್ಥ ಶ್ರೀಪಾದಗಳವರು ನೇರವಾಗಿ ಉಡುಪಿಯಿಂದ ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಎಲ್ಲರೂ ಸಂಚಿತ್ರ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. नारायणाय परिपूर्ण गुणागमाय विश्वोदयप्रदाय ज्ञानप्रदाय विबुधासुरसौख्य दुःख सत्कारणाय विदत्ताय नमो नमस्ते. प्रथमो नाम द्वितीयो भीम एव च पूर्णप्रज्ञस्तृतीयस्तो भगवत्कार्यसाधकः कामधेनुर्यथा पूर्वं धर्माभीष्टफलप्रद तथा करो वादराज श्रीपादो अभीष्टतस्ततां पूज्याय राघवेन्द्राय सत्यधर्मरताय च वचतां कल्पभ्रष्टाय नमतां कामधेनवे श्रीगुरुभ्यो नमः. ವಿದ್ಯಾಮಠ ಎಂದೇ ಹೆಸರಿಸಿದ ಮಂತ್ರಾಲಯ ಪ್ರಭುಗಳಾದಂತಹ ಶ್ರೀ ರಾಘವೇಂದ್ರ ಶ್ರೀಗಳವರ ಮಠದಲ್ಲಿ ಇಂದು ವೈಭವದ ಒಂದು ಧಾಮಂಗಲ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ರಾಘವೇಂದ್ರ ತೀರ್ಥರೇ ಈ ಸುಧಾ ಗ್ರಂಥಕ್ಕೆ ಪರಿಮಳವೆಂಬ ವ್ಯಾಖ್ಯಾನ ಬರೆದು ಅದರಲ್ಲಿ ತಿಳಿಸಿದ್ದಾರೆ. ಏನಂತ ಕೇಳಿದರೆ, ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾದ್ಭುತ ಗರ್ಭಿತ ಪ್ರತಿಪಾದಿ ಸುಧಾತಾಪಿ ಗ್ರಂಥಾತ್ಮಕವಾಯ ನೋಚ್ಯತೆ ಅಂತ ಹೇಳಿ ಈ ಸುಧಾ ಎಂಬ ಗ್ರಂಥ ಇದು ಅನೇಕ ಅರ್ಥಗಳನ್ನು ಒಳಗೊಂಡಿದೆ. ಎಲ್ಲ ಅರ್ಥವನ್ನು ನಾನು ಹೇಳಿಕೆ ಹೋಗುವುದಿಲ್ಲ, ಯಾಕೆ ಅಂತ ವಿಸ್ತಾರವಾದ ಆ ಕಾರಣ ಗ್ರಂಥದ ಒಂದು ವಿಸ್ತಾರದ ಭಯದಿಂದ ಕೆಲವು ಅಕ್ಷರಗಳು ಮಾತ್ರ ಆ ಅಂತ ಹೇಳಿ ಅವರು ಪ್ರತಿಜ್ಞೆ ಮಾಡಿದ್ದಾರೆ. ನಮಗೆ ಅನಿಸ್ಬಹುದು ರಾಯರ ಒಂದು ಮಾತು ಅತಿಶಯೋಕ್ತಿ ಇದು, ಎಲ್ಲರೂ ಕೂಡ ತಮ್ಮ ತಮ್ಮ ಗ್ರಂಥದ ಒಂದು ಹೊಗಳಿಕೆಗೋಸ್ಕರ ಇಂಥ ಮಾತು ಹೇಳ್ತಾರೆ ಅಂತ ಹೇಳಿ ನಮ್ಗೆ ಅನಿಸ್ಬೋದು. ಆದರೆ ಈ ಮಾತು ಈ ಗ್ರಂಥದ ಬಗ್ಗೆ ಯಥಾರ್ಥವಾಗಿದೆ. ರಾಘವೇಂದ್ರ ಶ್ರೀಗಳವರು ಅತ್ಯಂತ ಸಮಯೋಚಿತವಾದಂತಹ ಮಾತನ್ನೇ ಹೇಳಿದ್ದಾರೆ ಅಂತ ಹೇಳುವುದನ್ನು ಇಂದಿನ ನಮ್ಮ ಸುಬುಧೇಂದ್ರ ತೀರ್ಥರು ತಮ್ಮ ನ್ಯಾಯಸುಧಾ ಗ್ರಂಥ ಮಂತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಯಾಕೆಂತ ಕೇಳಿದರೆ, ಕೇವಲ ಒಂದು ಸುಧಾ ಪ್ರವಚನ ಮಾಡಿದ್ದಲ್ಲ, ಅದರ ಜೊತೆಗೆ 25 ಟಿಪ್ಪಣಿಗಳ ಜೊತೆಗೆ ಈ ಸುಧಾಮಂಗಳ ಮಾಡಿ ಎಷ್ಟೊಂದು ಅಭಿಪ್ರಾಯಗಳು ಈ ಸುಧಾ ಗ್ರಂಥಕ್ಕೆ ಇದೆ. ಇಷ್ಟೊಂದು ಟಿಪ್ಪಣಿಗಳು ಯಾಕೆ ಬಂದು ಅಂತ ಕೇಳಿದರೆ, ಎಷ್ಟು ಅರ್ಥ ಹೇಳಿದ್ರು ಕೂಡ ಇನ್ನೂ ಉಳಿದಿದೆ ಅಂತ ಅರ್ಥ ಅಲ್ವಾ. ಆದ ಕಾರಣ ಇಷ್ಟೊಂದು ವ್ಯಾಖ್ಯಾನಗಳಲ್ಲಿ ಭರಿತವಾದಂತಹ ಸುಧಾ ಗ್ರಂಥವನ್ನು ಜಿಜ್ಞಾಸುಗಳಿಗೆ ನೀಡಿ ಆ ರಾಘವೇಂದ್ರ ಶ್ರೀಗಳವರು ಯಾವುದನ್ನು ಪ್ರತಿಜ್ಞೆ ಮಾಡಿದ್ದಾರೋ ಅದನ್ನು ಯಥಾರ್ಥವಾಗಿದೆ, ಅದು ನಿಜವಾಗಿದೆ ಅಂತ ಹೇಳೋದನ್ನು ತೋರಿಸಿಕೊಡ್ತಾರೆ. ನಮ್ಮ ಸುಧಾ ಗ್ರಂಥದ ಅಧ್ಯಯನದಿಂದ ಶ್ರೀ ಅಂದರೆ ಸಂಪತ್ತು ದೊರಕದೆ ಅಂತ ಹೇಳಿ ಬಾವಿ ಸಮೀರರಾದಂತಹ ವಾದಿರಾಜರು ತಿಳಿಸಿದ್ದಾರೆ. ನಾನು ಕೇವಲ ಲೌಕಿಕ ಸಂಪತ್ತು ಮಾತ್ರ ಅಲ್ಲ, ಎಲ್ಲ ವಿಧದ ಸಂಪತ್ತು
ಈ ಒಂದು ಸುಧಾ ಗ್ರಂಥದ ಅಧ್ಯಯನದಿಂದ ಬರ್ತದೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ. ಯಾಕೆಂತ ಕೇಳಿದರೆ ಯಾರು ಸುಧಾ ಅಧ್ಯಯನ ಮಾಡಿದ್ದಾರೋ, ಯಾರು ವಿಶೇಷವಾಗಿ ಪಾಠ ಪ್ರವಚನ ಮಾಡ್ತಾರೋ ಅವರನ್ನು ನಾವು ನೋಡಿದರೆ, ಅವರ ಒಂದು ಚರಿತ್ರೆ ನೋಡಿದರೆ ನಮ್ಮ ಈ ಒಂದು ಶ್ರೀಕರವಾಗಿದೆ ಈ ಗ್ರಂಥ ಅಂತ ಹೇಳುವುದು ಖಂಡಿತವಾಗಿ ನಮಗೆ ಗೊತ್ತಾಗ್ತದೆ. ನಮ್ಮ ಮಠದ ಉದಾಹರಣೆ ತಗೊಂಡ್ರೆ ನಮ್ಮವರೇ ಆದಂತಹ ನಿತ್ಯಾಧೀಶ ನಮ್ಮ ಪರಮೇಶ್ವರ ಗುರುವಾದಂತಹ ಅಧೀಶ ತೀರ್ಥರು 12 ಬಾರಿ ಸುಧಾಮಂಗಲ ಮಾಡಿದರು. ಅವರು ನಮ್ಮ ಮಠದಲ್ಲಿ ಶ್ರೇಷ್ಠ ಯತಿಗಳಾಗಿದ್ದವರು, 4 ಬಾರಿ ಪರ್ಯಾಯ ಮಾಡಿದವರು. ಹಾಗೆ ಈಗ ನಾವು ನೋಡಿದರೆ ನಮ್ಮ ಉಡುಪಿಯಲ್ಲಿ ನಮ್ಮವರೇ ಆಗಿರತಕ್ಕಂತಹ ಹಿರಿಯರಾಗಿರತಕ್ಕಂತಹ ಯೋಜಾವರ ಶ್ರೀಗಳು ಅವರೇ ಲೆಕ್ಕ ಇಟ್ಕೊಂಡಿಲ್ಲ. 34 ಇಟ್ಟಿದ್ರು, 38 ಬಾರಿ ಸುಧಾಮಂಗಲ ಪ್ರವಚನ ಮಾಡಿದ್ದಾರೆ ಅಂತ ಹೇಳಿ ಆದ್ದರಿಂದ ಯಾರು ಹೆಚ್ಚು ಅಧ್ಯಯನ ಮಾಡಿ, ಯಾರು ಹೆಚ್ಚು ಪ್ರವಚನ ಮಾಡಿದ್ದಾರೋ, ಸುಧಾಮಂಗಲ ಮಾಡಿದ್ದಾರೋ ಅವರಿಗೆ ಆದ್ದರಿಂದ ಬಹಳಷ್ಟು ಶಿಷ್ಯ ಸಂಪತ್ತು ಇದೆ. ಅವರಿಗೆ ಎಲ್ಲ ವಿಧದ ಸಂಪತ್ತು ಕೂಡ ಅವರಿಗೆ ಒದಗಿ ಬಂದಿದೆ. ಆದ ಕಾರಣ ಈ ಗ್ರಂಥ ಅಂತ ಹೇಳುವುದು ಎಲ್ಲ ವಿಧದ ಸಂಪತ್ತನ್ನು ನೀಡುತ್ತದೆ ಅಂತ ಹೇಳೋದಕ್ಕೆ ನಮ್ಮ ಶ್ರೀಗಳೇ ಒಂದು ದೊಡ್ಡ ಅಂತಹ ಒಂದು ಗ್ರಂಥ, ಅದರ ಅಧ್ಯಯನ ಹಾಗೂ ಪಾಠ ಪ್ರವಚನ ನಿರಂತರದಲ್ಲಿ ವಿದ್ಯಾಮಠದಲ್ಲಿ ನಡೀತಾ ಇದ್ದದ್ದು ಆ ಒಂದು ಕ್ರಮವನ್ನು ನಮ್ಮ ಸುರೇಂದ್ರ ತೀರ್ಥರು ಕೂಡ ತಮ್ಮ ಒಂದು ಕಾಲದಲ್ಲಿ ಮುಂದುವರಿಸಿದ್ದಾರೆ ಅಂತ ಹೇಳುವುದು ನಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು 2 ವರ್ಷಗಳವರೆಗೆ ಬಹಳಷ್ಟು ವಿಜೃಂಭಣೆಯ ಈ ಒಂದು ಸುಧಾಮಂಗಲವನ್ನು ಮಂತ್ರಾಲಯದಲ್ಲಿ ಮಾಡಿ ನಮ್ಮೆಲ್ಲರೂ ಕೂಡ ಅದಕ್ಕೆ ಕೇಳಿದ್ದಾರೆ. ಒಂದು ವೈಯಕ್ತಿಕ ಕಾರಣಗಳಿಂದ ನಮಗೆ ಕೆಲವು ಬರಲಿಕ್ಕೆ ಆಗಲಿಲ್ಲ. ನಾವು ಹೇಳಿಕ್ ಹೋದ್ರೆ ರಾಘವೇಂದ್ರ ಒಂದು ದರ್ಶನ ಒಂದು ಭಾಗ್ಯ ನಮ್ಗೆ ಇಲ್ಲ ಅಂತ ಕಾಣ್ತಾರೆ. ಆ ಕಾರಣ ನಮ್ಗೆ ಬರ್ಲಿಕ್ಕೆ ಆಗಲಿಲ್ಲ. ಏನಿದ್ರು ಕೂಡ ನಾನು ನಿಮ್ಮ ಮಧ್ಯದಲ್ಲೇ ಇದ್ದೇನೆ. ಈ ಒಂದು ಗ್ರಂಥದ ಮಂಗಲದಲ್ಲಿ, ಸುಧಾ ಮಂಗಲದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಅವಕಾಶವನ್ನು ಅದಕ್ಕೆ ಇವುಗಳಲ್ಲಿ ನಾನು ಅಭಿನಂದನೆ ಹೇಳ್ತಾ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಹಾಗೆ ಈ ಒಂದು ಸುಧಾಮಂಗಲವನ್ನು ಮಾಡಿದಂತಹ ಶ್ರೀಗಳು ಇವರು ವಿಶಿಷ್ಟವಾದ ಮಾಡಿ ಅಧ್ಯಯನ ಶಿಷ್ಯರು ಕೂಡ ನಿರಂತರ ಪಾಠ ಪ್ರವಚನ ಮಾಡಿ ನಮ್ಮ ಮಧ್ವಪಂಥದ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಹರಡಿಸಿ ನನ್ನ ಮಾತನ್ನು ನಾನು ಇದುವರೆಗೂ ನಮ್ಮವರೇ ಆದಂತಹ ಉಡುಪಿಯ ಅಷ್ಟಮಠದಲ್ಲಿ ಒಬ್ಬರಾದಂತಹ ಕೃಷ್ಣಾಪುರ ಸ್ವಾಮಿಗಳವರು ಯಾವಾಗಲೂ ಪಕ್ಕದಲ್ಲಿ ಇರುವಂತಹ ಅವರ ಹೃದಯದಲ್ಲಿ ಅವರ ಮಠದ ಪಕ್ಕದಲ್ಲಿ ಸ್ವಾಮಿಗಳು ನಿರಂತರವಾಗಿ ವಿಶೇಷವಾದ ಬಾಂಧವ್ಯವನ್ನು ಹೊಂದಿರತಕ್ಕಂತಹ ವಿಚಾರಗಳ ಬದ್ಧೀಶರಾದಂತಹ ನಮ್ಮ ಕೃಷ್ಣರು ಈ ದಿನ ನಮ್ಮ ಆಹ್ವಾನದ ಮೇರೆಗೆ ಮಂತ್ರಾಲಯಕ್ಕೆ ಬರಬೇಕಾಗಿತ್ತು. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಲ್ಲ. ಅದು ನಮ್ಮ ಹೊತ್ತಿಗೆ